ಹೆಲೋ ವೀಕ್ಷಕರೇ, ಎಲ್ರಿಗೂ ನಮಸ್ತೆ. ನಾನು ಪ್ರಿಯಾಂಕಾ. ನಾವು ಇವತ್ತಿನ ಎಪಿಸೋಡಲ್ಲಿ ಸ್ತ್ರೀಯರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ, ಪ್ರೆಗ್ನೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ, ಹೀಗೆ ನಮ್ಮ ಜೀವನವನ್ನು ಹೇಗೆ ಅದ್ಭುತವಾಗಿ ಮಾಡಿಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ಇವತ್ತು ನಮಗೆ ಈ ಜ್ಞಾನವನ್ನು ನೀಡೋಕೆ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿದ್ದಾರೆ. ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಸ್ವಾಗತವನ್ನು ಕೋರೋಣ. ತುಂಬ ಜನ ಸ್ತ್ರೀಯರಿಗೆ ಈ ಒಂಟಿತನ ಕಾಡ್ತಾ ಇರುತ್ತೆ. ತಮ್ಮ ತವ್ರ ಮನೆಯಿಂದನೂ ಸಪೋರ್ಟ್ ಇರೋದಿಲ್ಲ, ಗಂಡನ ಮನೆಯಿಂದನೂ ಕೂಡ ಸಪೋರ್ಟ್ ಇರೋದಿಲ್ಲ. ಮತ್ತು ಈ ಒಂಟಿತನ ಯಾಕೆ ಬರುತ್ತೆ, ಇದನ್ನು ಹೇಗೆ ನಿಭಾಯಿಸ್ಬೋದು? ಆ್ಯಂಡ್ ಸರ್, ನಾನು ಕೆಲವೊಂದು ಕಡೆ ಓದಿದಾಗ ನನಗೆ ಅದರಲ್ಲಿ ಏನಿತ್ತು ಅಂದರೆ, ಎಷ್ಟೋ ಜನ ಸ್ತ್ರೀಯರು ತಮ್ಮ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡದೆ ಒಳಗಡೆ ಹಂಗೆ ಇಟ್ಕೊಳ್ಳೋದ್ರಿಂದ ಈ ಥೈರಾಯ್ಡ್ ಬರುತ್ತೆ ಅಂತ ಹೇಳ್ತಾರೆ. ಥೈರಾಯ್ಡ್ ಅಂತಲ್ಲ, ಡಾಕ್ಟರ್ಸ್ ಏನು ಹೇಳ್ತಾರೆ, ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಕಾಯಿಲೆಗೆ ಯಾವುದೇ ಕಾಯಿಲೆ ಇರ್ಬೋದು. ಕಾರಣ ಏನು? ಸೈಕೋ ಅಂದರೆ ಮೆಂಟಲ್ ಟೆನ್ಷನ್, ಸೊಮ್ಯಾಟಿಕ್ ಅಂದರೆ ದೇಹ. ಓಕೆ. ಈ ಟೆನ್ಷನ್ಗೆ ಕಾರಣ ಏನಂದರೆ ಯೋಚನೆಗಳು. ಈ ಯೋಚನೆಗಳು ನಿಂದ್ರಿಸೋ ಔಷಧವೇ ಇಲ್ಲ. ಡಾಕ್ಟರ್ಸ್ ಹೇಳೋದು 100% ಟ್ರೂತ್. ಅದು ಮನೋವ್ಯಾಧಿಗೆ ಔಷಧ ಇಲ್ಲ ಅಂತ ಮನೆಯಲ್ಲಿ ಹೇಳ್ತಾ ಇರ್ತಾರೆ. ಈ ಟೆನ್ಷನ್ ಕಾರಣ ಯೋಚನೆಗಳು. ಅದೇ ಧ್ಯಾನ ಮಾಡಿದರೆ, ಆ ಜ್ಞಾನನ ಹೊಂದಿದರೆ ಯೋಚನೆಗಳೆಲ್ಲ ನಿಂತೋಗ್ತವ, ಮನಸ್ಸು ಶಾಂತವಾಗುತ್ತೆ, ಯಾವುದೇ ಕಾಯಿಲೆ ಕ್ಲಿಯರ್ ಆಗುತ್ತೆ. ಆದರೆ ಮಹಿಳೆಯರು ಎಮೋಷನ್ಸ್ ತುಂಬಿಕೊಂಡಿರ್ತಾರೆ. ಯಾಕಂದರೆ ಅತ್ತನ ಎದುರಿಸೋಕ್ಕಿಲ್ಲ, ನಾದನಿಗೆ ನನಕ್ಕಿಲ್ಲ, ಗಂಡನಿಗೆ ನನಕ್ಕಿಲ್ಲ, ಪ್ರಾಬ್ಲಮ್ಸ್ ಬರ್ತಾವ. ಆ್ಯಕ್ಸೆಪ್ಟ್ ಮಾಡಿ ಮಾಡಿ ಆ ಒಳಗೆ ಆ ಎಮೋಷನ್ಸ್ ಎಲ್ಲ ನ್ಯಾಚುರಲಿ ತುಂಬಿಕೊಂಡಿರ್ತವೆ. ಫಸ್ಟ್ ಕಾರಣ ಏನಂದರೆ ತಗೊಳ್ಳೋ ಜ್ಞಾನವಿಲ್ಲ. ಓಕೆ, ನಾನು ಏನು ಮಾಡಿದ್ದೀನೋ ಹಿಂದಿನ ಜನ್ಮ, ನನ್ನ ಅತ್ತೆ ಅದೇ ಕೊಡ್ತಾ ಇದ್ದಾಳ, ನನ್ನ ಆದಿನ ಅದೇ ಕೊಡ್ತಾ ಇದ್ದಾಳ, ನನ್ನ ಗಂಡ ಅದೇ ಕೊಡ್ತಾ ಇದ್ದೋ ಜ್ಞಾನ ಇದ್ದರೆ ಅಲ್ಲೇ ಕ್ಲಿಯರ್. ಇನ್ನು ಎಮೋಷನ್ ತುಂಬಿಕೊಳ್ಳೋದೇ ಇಲ್ಲ. ಫಸ್ಟ್ ಪಾಯಿಂಟ್ ಅದು. ಅಲ್ಲಿ ಜ್ಞಾನವಿದ್ರೆ ಯಾಕೆ ತುಂಬಿಕೊಂತೀರಿ? ಆ್ಯಕ್ಸೆಪ್ಟ್ ಮಾಡ್ತೀರಿ. ಆ್ಯಕ್ಸೆಪ್ಟ್ ಮಾಡಬೇಕಂದ್ರೆ ಏನು ಬೇಕು? ಆ ಜ್ಞಾನ ಬೇಕು. ಇಲ್ಲಾಂದರೆ ಆ್ಯಕ್ಸೆಪ್ಟ್ ಮಾಡಲ್ಲ. ಒಬ್ಬರು ಮೇಡಮ್ ಡಾಕ್ಟರ್ ಅವ್ರು ನನ್ನ ಹತ್ರ ಬಂದರು. ಸರ್, ನಾನು ನನ್ನ ಗಂಡ ಡಾಕ್ಟರ್ಸು, ನಾವಿಬ್ಬರು ಮೆಡಿಟೇಟರ್ಸು. ನಮಗೇನು ತೊಂದರೆ ಇಲ್ಲ ಸರ್. ನಮ್ಮ ಅತ್ತೆದಿಂದ ನನಗೆ ಭಾಳ ತೊಂದರೆ ಆಗ್ತಾಯಿದೆ, ಭಾಳ ಟೆನ್ಷನು, ಧ್ಯಾನನೂ ಕುದುರ್ತಾ ಇಲ್ಲ, ಯಾವಾಗಲೂ ಮಲ್ಕೊತಾ ಇದ್ದೀನಿ, ಎನರ್ಜಿ ಎಲ್ಲ ಜೀರೋ ಆಗಿದೆ ಸರ್. ಕಾರಣ ಏನು? ಎಮೋಷನ್ ಬ್ಲ್ಯಾಕ್. ನಾನು ಹೇಳಿದೆ, ಮೇಡಮ್ ನೀವು ಸೀನಿಯರ್ ಮಾಸ್ಟರು, ಸಾಧನೆ ಮರ್ತೋಗಿದ್ದೀರಿ, ಜ್ಞಾನನ ಮರ್ತೋಗಿದ್ದೀರಿ, ಅದೇ ಪ್ರಾಬ್ಲಮ್ ಆಗ್ತಾಯಿದೆ ಮೇಡಮ್. ಹಿಂದಿನ ಜನ್ಮದ ಕರ್ಮದ ಫಲ ಈ ಜನ್ಮದ ಅನುಭವಿಸೋಕ್ಕೆ ಜನ್ಮ ತಗೊತೀರಿ. ನೀವು ಕೂತ್ಕೊಳ್ರಿ, ನೋಡ್ಕೊಳ್ರಿ. ಹಿಂದಿನ ಜನ್ಮ ಇವಳು ಅತ್ತೆ ಆಗಿರಲು, ಅವಳು ಅತ್ತೆ ಸೊಸೆ ಆಗಿರಲಿ. ಅತ್ತೆ ಆಗಿ ಸೊಸೆಗೆ ಭಾಳ ತೊಂದರೆ ಕೊಟ್ಟಿದ್ದಾಳೆ. ಇವಾಗ ಏನಾಗಿದೆ? ರಿವರ್ಸ್. ಇಲ್ಲ ನೋಡಿಕೊಂಡು, ಮೇಡಮ್ ಕ್ಷಮ ಬೇಡ್ಕೊಳ್ರಿ, ಪಾಪದ ಕರ್ಮ ನಿಮ್ಮದು, ಅವ್ರದ್ದಲ್ಲ. ನಿನ್ನ ಕರ್ಮ ಕೊನೆ ಮಾಡ್ತಾ ಇದ್ದಾಳ, ಏನು ಮಾಡಬೇಕು? ಅವ್ರಿಗೆ ಕೃತಜ್ಞತೆ ತಿಳಿಸ್ಬೇಕು. ನಿನ್ನ ಕರ್ಮ ಕೊನೆ ಮಾಡಿದ್ಲು. ಅವರು ಏನು ಮಾಡಿದ್ರೇನು, ಎಂತಹ ತೊಂದರೆ ಕೊಟ್ರೇನು, ಅವಮಾನ ಮಾಡಿದ್ರೇನು, ಏನು ಮಾಡಬೇಕು? ಮರ್ತು ಹೋಗಬೇಕು. ಮರೆಯೋದೇ ಕ್ಷಮಿಸೋದು, ಕ್ಷಮಿಸೋದೇ ಪ್ರೀತಿಸೋದು. ಆ ಮರೆಯೋದು, ವಿತೌಟ್ ಫರ್ಗೆಟಿಂಗ್ ದೇರ್ ಇಸ್ ನೋ ಫರ್ಗಿವ್ನೆಸ್. ಕ್ಷಮ ಎಲ್ಲಿದೆ? ಬುದ್ಧ ಭಗವಾನ ಭಿಕ್ಷೆಗೆ ಹೋಗ್ತಾ ಇದ್ರು. ಯಾಕೆ? ಅವಮಾನ ಮಧುರವಾಗಿ ತಗೋಬೇಕು, ಅಹಂಕಾರ ಬಿಡಬೇಕಂತ, ಬೇಕಂತಾನೆ. ಮತ್ತು ಯಾರು ಏನೋ ಮನೆಯಲ್ಲಂದರೆ ನೀವು ಕ್ಷಮಿಸಲ್ವಾ? ಅದು ಸ್ವೀಕಾರ ಮಾಡೋಕ್ಕಾಗಲ್ವಾ? ನಿಮ್ಮ ಅತ್ತೆಗೆ ನೀವು ಕೃತಜ್ಞತೆ ತಿಳಿಸ್ರಿ. ನಿಮ್ಮ ಕರ್ಮಕೋನ ಅವ್ರು ಏನು ಮಾಡಿದ್ರೇನು ಆ ಕ್ಷಣವೇ ಮರ್ತೋಗ್ಬೇಕು. ಆಮೇಲೆ ಅವ್ರಿಗೆ ಒಳ್ಳೇದು ಕೇಳ್ಕೋಬೇಕು. ಆವಾಗ ದೈವತ್ವ ಮೇಡಮ್ ಅಂತ ಕೂಡಿಸ್ದೆ. ಬುದ್ಧ ಭಗವಾನ ದರ್ಶನ, ಎರಡೇ ಪದ, ಕ್ಷಮ ಪ್ರೀತಿ. ಯಾರು ಏನಂದರೇನು ಆ ಕ್ಷಣವೇ ಮರ್ತೋಗೋದೇ ಕ್ಷಮ, ಅದೇ ಪ್ರೀತಿಸೋದು. ಕಂಟಿನ್ಯೂ 3 hours
ಮತ್ತೆ ಮನೆಗೆ ಹೋಗಿದ್ದಾಳ, ಕೂತ್ಕೊಂಡಿದ್ದಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಅಪ್ ಟು 7 ಸೇಮ್ ಬುದ್ಧ ಭಗವಾನ್ ಇದೇ ಮೆಸೇಜ್. ಆ ಟ್ರಾನ್ಸ್ಫಾರ್ಮೇಷನ್ ರಿಯಲೈಸೇಷನ್ ಆಗಿದೆ. ಫೋನ್ ಮಾಡಿ ಅತ್ತಗೆ ಅಳ್ತಾ 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 ನಾನು ಎಂಥ ಪಾಪ ಮಾಡಿದ್ದೀನಿ, ನನ್ನ ಕ್ಷಮಿಸಿರಿ, ನನಗೆಲ್ಲ ಗೊತ್ತಾಗಿದೆ, ನಾನು ಹಿಂದಿನ ಜನ್ಮ ಎಷ್ಟು ಪಾಪ ನಿಮಗೆ ತೊಂದರೆ ಕೊಟ್ಟಿದ್ದೀನಿ, ಅದು ಅನುಭವಿಸೋಕ್ಕೆ ನಾನು ಬಂದಿದ್ದೀನಿ ಅಂತ ಅತ್ತೆ ಅವರು ಇಮ್ಮಿಡಿಯೇಟ್ಲಿ ಫೋನಲ್ಲಿ ಟ್ರಾನ್ಸ್ಫಾರ್ಮೇಷನ್. ಇಲ್ಲಮ್ಮ, ನಂದು ಪಾಪ ಇದೆ, ನಾನು ಈ ಪಾಪ ಬೆಳೆಸ್ಕೋಬಾರ್ದು ಅಂತ ಸ್ವರ್ಗ ಆಯಿತು ಆ ಕುಟುಂಬ. ಸರ್, ಇವಾಗ ಏನೇ ಅವಮಾನ ಮಾಡಿದ್ರು, ಏನೇ ಕಷ್ಟ ಬಂದ್ರು, ಓಕೆ ನನ್ನ ಕರ್ಮದ ಫಲ ಅಂತ ನಾನು ಕ್ಷಮೆ ಕೇಳ್ತೀನಿ. ನೀವು ಹೇಳಿದ್ದ ಎಕ್ಸ್ಪೀರಿಯನ್ಸ್ ಅಲ್ಲಿ ಅವ್ರ ಅತ್ತೆ ಬದಲಾದ್ರು, ಇನ್ನೂ ಎಷ್ಟೋ ಜನರ ಅತ್ತೆ ಬದಲಾಗೋದಿಲ್ಲ. ನಾನು ಅದೇ ಮೊದಲೇ ಹೇಳಿದ್ದೀನಿ, ನಾವು ಬದಲಾವಣೆ ಆಗ್ಬೋದು, ಎದುರುಗವರು ಬದಲಾವಣೆ ಆಗ್ತಾ ಇರಲ್ಲ, ನಮ್ಮ ಕೈಯಲ್ಲಿಲ್ಲ. ನಾವು ಆಕ್ಸೆಪ್ಟ್ ಮಾಡಿದರೆ ದುಃಖ ಯಾಕಿರುತ್ತೆ? ಸ್ವೀಕಾರ ಮಾಡಬೇಕಂದ್ರೆ ಏನು ಬೇಕು? ಜ್ಞಾನ ಬೇಕು. ಇವಾಗ ಕೃಷ್ಣ ಪರಮಾತ್ಮ ರಾಯಭಾರಿಗೆ ಹೋಗ್ತಾನೆ, ಏನು ಹೇಳ್ತಾನೆ ಕೌರವರಿಗೆ? ನನಗೆಲ್ಲ ಗೊತ್ತಪ್ಪ, ನಡೆಯೋದು ಒಂದು ವೇಳಕ್ಕೆ ಯುದ್ಧ ನಡೆದರೆ ನೀವೊಬ್ಬರು ಉಳಿಸ್ಕೊಳ್ಳಲ್ಲ. ಧೃತರಾಷ್ಟ್ರನಿಗೆ ಹೇಳ್ತಾನೆ, ನೋಡಿ ಎಲ್ಲರೂ ಸತ್ತು ಹೋಗ್ತಾರ, ಅವ್ರು ಸ್ವರ್ಗಲಕ್ಕೆ ಹೋಗೋಬಿಡ್ತಾರ, ನೀನು ಅಳ್ತಾ ಕೂತ್ಕೋಬೇಕು, ನಿನಗೆ ದುಃಖ ಇರುತ್ತೆ ಅಂದರೆ ಧೃತರಾಷ್ಟ್ರಕ್ಕೆ ಎಣಿಸ್ಕೊಳ್ಳಲ್ಲ. ಕೌರವರು ಎಷ್ಟು ಅವಮಾನ ಮಾಡ್ತಾರೆ, ಎಷ್ಟು ಬೈತಾರೆ, ಮರ್ಡರ್ ಮಾಡೋಕ್ಕೆ ಪ್ರಯಾಸ ಮಾಡ್ತಾರೆ. ಕೃಷ್ಣ ಪರಮಾತ್ಮ ಏನು ಮಾಡಿದ್ರು? ಆ ಕ್ಷಣನೇ ಮಾಡ್ತೋದ್ರು. ನಗುತ್ತಾ ನಾನು ಅನ್ಕೊಂಡು ಒಂದು ಕ್ಷಣ ಸಾಕು, ನಿಮ್ಮೆಲ್ಲರನ್ನ ಸಾಯ್ತು ಬಿಡ್ತೀನಿ. ಆದರೆ ಭೀಮ ಅರ್ಜುನ ಪ್ರತಿಜ್ಞೆ ಮಾಡಿದಾರ, ಇದು ಅವ್ರದ್ದು ಧರ್ಮ ಅಂತ ಅಲ್ಲಿಂದ ಹ್ಯಾಪಿಯಾಗಿ ಸೆಲೆಬ್ರೇಟ್ ಹೋಗ್ತಾನೆ. ಆಮೇಲೆ ಯುದ್ಧ ನಡೆಯುವಾಗ ಕೌರವರಿಗೆ ಸೈನಿಕನ ಕೊಟ್ಟು ಹೆಲ್ಪ್ ಮಾಡ್ತಾನೆ. ಅದೆಲ್ಲ ನಾವು ಕೃಷ್ಣ ಪರಮಾತ್ಮ ಅಂತ ತಿಳ್ಕೋಬೇಕು. ಬದಲಾವಣೆ ಆದ್ರೆ ಕೌರವರು ಅವ್ರ ಮೇಲೆ ಇವ್ರಿಗೆ ನನ್ನ ಸಿಟ್ಟಿದೆಯಾ? ಏನಿಲ್ವಲ್ಲ. ಮತ್ತು ಮಹಾಭಾರತ ಎಲ್ಲ ಕೇಳಿಸ್ಕೊಳ್ಳೋದು ಯಾಕೆ? ಅದು ಕಂಪೇರ್ ಮಾಡಿಕೊಂಡು ಮನೆಯಲ್ಲಿ ಯಾರೋ ಒಂದು ಮಾತು ಏನನ್ನು ಅಂದರೆ ಯಾಕೆ ತಗೋಬೇಕು? ತಗೊಂಡ್ರೆ ಎಲ್ಲ ಎಮೋಷನ್ನು. ನಿಮಗೆ ಜ್ಞಾನವಿದ್ದರೆ ಓಕೆ, ನನ್ನ ಕರ್ಮ ಕೋನ ಆಯಿತು, ಥ್ಯಾಂಕ್ ಯು ವೆರಿ ಮಚ್ ಅಂದರೆ ಪ್ರಾಬ್ಲಮ್ ಇಲ್ಲ. ಇದೆಯಾ ಪ್ರಾಬ್ಲಮ್? ಫಸ್ಟ್ ಅದು ಧ್ಯಾನ ಹೆಚ್ಚಿಗೆ ಮಾಡ್ತಾ ಹೋದರೆ ನ್ಯಾಚುರಲಿ ಒಳಗೆ ಸಪ್ರೆಸ್ ಮಾಡಿಕೊಂಡಿದ್ದು ಎಮೋಷನ್ಸ್ ಎಲ್ಲ ರಿಲೀಸ್ ಆಗಿಬಿಡ್ತಾವೆ, ನ್ಯಾಚುರಲಿ ಆಗಿಬಿಡ್ತಾವೆ. ಅದಕ್ಕೆ ದೇಹದ ಒಳಗ ಕರ್ಮಗಳೆಲ್ಲ ಬಿಡುಗಡೆ ಆಗಬೇಕಂದ್ರೆ ಹೆಚ್ಚಿಗೆ ಧ್ಯಾನ, ಎಮೋಷನ್ಸ್ ಎಲ್ಲ ರಿಲೀಸ್ ಆಗಬೇಕಂದ್ರೆ ಹೆಚ್ಚಿಗೆ ಧ್ಯಾನ ಕಂಪಲ್ಸರಿ. ಅದು ಟ್ರೀಟ್ಮೆಂಟ್. ಡಾಕ್ಟರ್ ಹತ್ರ ಹೋದರೆ ಒಂದು ಟ್ಯಾಬ್ಲೆಟ್ಗೆ 1 ತಾಸು ಧ್ಯಾನ. ಎಷ್ಟು ಟ್ಯಾಬ್ಲೆಟ್ ತಗೊಂಡ್ರೆ ಅಷ್ಟು ತಾಸು ಧ್ಯಾನ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಎಮೋಷನ್ಸು. ಜ್ಞಾನವಿದ್ದರೆ ಎಮೋಷನ್ನೇ ಸಪ್ರೆಸ್ ಮಾಡಿಕೊಳ್ಳಲ್ಲ. ಒಂದು ವೇಳಕ್ಕೆ ಬಿಫೋರ್ ಮೆಡಿಟೇಷನು, ಹಿಂದಿನ ಜನ್ಮ ಎಮೋಷನ್ಸ್ ಎಲ್ಲ ಸಪ್ರೆಸ್ ಆಗಿಡ್ತಾವ. ಇವಾಗ ಒಂದು ಪೈಪಲ್ಲಿ ಏನೋ ಕಸ ಸಿಗೋಕೊಂಡಿದೆ, ಏನು ಮಾಡಬೇಕು? ಫೋರ್ಸ್ನಿಂದ ನೀರು ಹೊಡೆದ್ರೆ ಕ್ಲೀನ್ ಆಗುತ್ತೆ. ನಾವು ಧ್ಯಾನ ಮಾಡುವಾಗ ಈ ಬ್ರಹ್ಮರಂಧ್ರ ತೆಗೆದುಕೊಂಡು 2,72,000 ನಾಡಿಮಂಡಲದಲ್ಲಿರೋ ಎಲ್ಲ ಕರ್ಮಗಳೆಲ್ಲ ಕ್ಲಿಯರ್ ಆಗ್ತವೆ. ಅದು ದೇಹದ ಕರ್ಮ ಇರ್ಬೋದು, ಮಾನಸಿಕ ಕರ್ಮ ಇರ್ಬೋದು. ಮಾರ್ಗವಿದೆ, ಜ್ಞಾನ ಬೇಕು. ಆ್ಯಂಡ್ ಭಯ ಇರುತ್ತೆ ಸರ್. ಇತ್ತೀಚೆಗೆ ನೋಡ್ತಾ ಮಾತಾಡೋಕ್ಕೆ ಭಯ, ತುಂಬ ಹೆಣ್ಮಕ್ಳಿಗೆ ಹೊರಗಡೆ ಹೋಗೋಕ್ಕೆ ಭಯ, ಯಾರು ಏನು ಅನ್ಕೊಂತಾರಂತೆ ಭಯ. ಕೆಲವೊಂದು ಭಯಕ್ಕೆ ರೀಸನ್ಸೇ ಇರೋದಿಲ್ಲ. ನನಗೆ ಇದು ಹೇಳಿದ್ನಲ್ಲ, ಎಷ್ಟು ಭಯ ಅಂದರೆ ಮಹಿಳೆಯರ ಹತ್ರ ಯಾರ ಹತ್ರ ನಾನು ಮಾತಾಡ್ತಾ ಇದ್ದಿಲ್ಲ. ಸ್ವಲ್ಪ ನನಗನ್ನ ಏನೋ ದೊಡ್ಡವರು ಏನೋ ಅಂದ್ಕೊಂಡು ಮಾತಾಡ್ತಾ ಇದ್ದು, ಭಾಳ ಭಯ ಇತ್ತು. ನಾನು ಬಿಸ್ನೆಸ್ ಮಾಡೋವಾಗ ಸೇಲ್ಸ್ ಟ್ಯಾಕ್ಸ್ ಆಫೀಸರು ಎಲ್ಲೋ ಚೆಕ್ ಮಾಡ್ತಿರ್ತಾರೆ. ನಮ್ಮ ಅಂಗಡಿ ಬರಬೇಕಂದ್ರೆ 4 ದಿನ ಆಗುತ್ತೆ. ನನಗೆ ಭಯ ಆಗ್ತಾಯಿತ್ತು, ಭಾಳ ಟೆನ್ಷನ್ ಇತ್ತು. ನಾನು ಶಿರ್ಡಿ ಸಾಯಿ ಭಜನ್ಸಲ್ಲಿ ಪ್ರವೇಶವಾಗಿ ನಾನು ಭಜನ್ಸ್ ಮಾಡ್ತಾಯಿದ್ದೆ. ಒಂದು ಪ್ರೋಗ್ರಾಮ್ ಮಾಡಿದರು, ಅವರು ಕರೆದ್ರು, ಯಾರನ್ನ ಬಂದು ಮಾತಾಡ್ಬೋದು. ನಾನು ಹೋಗಿ ಮೈಕ್ ತಗೊಂಡೆ, ಕಾಲು ನಡುಕ್ತಾ ಇದ್ದವ, ಕೈ ನಡುಕ್ತಾ. ಫಸ್ಟ್ ಟೈಮ್ ಸ್ಟೇಜ್ ಫಿಯರ್ ಅಂದರೆ ಏನು ಗೊತ್ತಾಯಿತು. ಒಂದು ಮಾತು ಬಂದಿಲ್ಲ, ಭಾಳ ನಾಚಿಕೆ ಆಯ್ತು ನನಗೆ. ಯಾಕಪ್ಪ ಸುಮ್ಮನೆ ಬಂದೆ ಅಂತ ಮೈಕ್ ಇಟ್ಟು ಬಂದುಬಿಟ್ಟೆ. ಮತ್ತು ಧ್ಯಾನಕ್ಕೆ ಬಂದೆ.
1 ತಿಂಗಳು 2 ತಿಂಗಳು ಆಗಿರ್ಬೋದು ಧ್ಯಾನ ಮಾಡ್ತಾ ಮಾಡ್ತಾ ಹ್ಮ್ ನಾನು ಸೆಕೆಂಡ್ ಪ್ರೋಗ್ರಾಮ್ 10,000 ಅಟೆಂಡ್ ಆದೆ. ನಾನು ಕೂತ್ಕೊಂಡಿದ್ದೆ. ಸರ್ ಪ್ರೇಮ್ನಾಥ್ ನೀನು ಬಾ ಮಾತಾಡಂತ ಮೈಕ್ ಕೊಟ್ಟರು. ಏನಪ್ಪ ಇವರು ಬೈತಾರ ಹೊಡಿತಾರ ಭಾಳ ಸಿಟ್ಟಂತ ಹೇಳಿದಾರ. ಒಂದು ಸಾರ್ತಿ ಮೈಕ್ ತಗೊಂಡು ನಾನು ಏನೇನು ಮಾತಾಡೋಕ್ಕಾಗಲಿಲ್ಲ. ಯಾಕೆ ಮೈಕ್ ಕೊಟ್ಟಿದ್ದಾರೆ ಅಂತ ಕಂಟಿನ್ಯೂ ಮಾತಾಡ್ತಾ ನನಗೆ ನೆನಪು ಬಂತು. ನನಗೆ ಸ್ಟೇಜ್ ಫಿಯರ್ ಇತ್ತಲ್ಲ, ಭಯ ಇತ್ತಲ್ಲ ಅಂತ ಅಲ್ಲೇ ಹೇಳಿಬಿಟ್ಟೆ. ಧ್ಯಾನದಿಂದ ನನ್ನ ಸ್ಟೇಜ್ ಫಿಯರು, ನನ್ನ ಭಯ ಹೋಗಿದೆ ಅಂತ. ಸೂಪರ್. ಆ ಕ್ಷಮ ಕೇಳ್ಕೊಳ್ಳೋ ಧೈರ್ಯನೂ ಇಲ್ಲ ನನ್ನ ಜೀವನದಲ್ಲಿ. ಯಾರಿಗೇ ಆಗಲಿ ಎಂಥ ಭಯ ಇದ್ರೇನು ಧ್ಯಾನ ಹೆಚ್ಚಿಗೆ ಮಾಡ್ತಾ ಹೋದರೆ ಒಳಗಿರೋ ಆತ್ಮಸ್ಥೈರ್ಯ ಯಾವಾಗ ನಾವು ಜಾಗೃತಿ ಆಗುತ್ತೋ ಭಯ ಓಡೋಗುತ್ತೆ. ಆ್ಯಂಡ್ ಈ ಸ್ತ್ರೀಯರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಲ್ಲ ಸರ್, ಸ್ತ್ರೀಯರ ಆತ್ಮ ಗುಣಗಳೇನು? ಆತ್ಮಗಳೇ ಬಂದಿರೋ ಗುಣಗಳು. ಸ್ತ್ರೀ ಜನ್ಮ ತಗೊಳ್ಳೋವಾಗೆ ಆ ಗುಣಗಳು ಸಹಜವಾಗಿರ್ತವೆ. ಫಾರ್ ಎಕ್ಸಾಂಪಲು ಈ ಪೀರಿಯಡ್ಸು ನಿಮಗೆ ವರ. ಹೌದು, ಭಾಳ ತೊಂದರೆ ಇರುತ್ತೆ ಅವಾಗ. ಆದರೆ ನೀವು ಸಹನದಿಂದ ಆ್ಯಕ್ಸೆಪ್ಟ್ ಮಾಡ್ತೀರಿ, ಓ ಇದು ನನಗೆ ವರ ಅಂತ. ಅದು ಲೈಫ್ ಲಾಂಗ್ ಇರುತ್ತೆ. ಹೌದು. ಪ್ರೆಗ್ನೆನ್ಸಿ ಕೂತ್ಕೊಳ್ಳೋದು ಕಷ್ಟ, ಎದೊಳೋದು ಕಷ್ಟ, ಉಳ್ಳಾಡೋದು ಕಷ್ಟ. ಆದರೆ ಎಷ್ಟೋ ಪ್ರೀತಿದಿಂದ ಒಬ್ಬ ಭಗವಂತನಿಗೆ ಜನ್ಮ ಕೊಡ್ತೀವಿ ಅಂತ ನೀವು ಎಷ್ಟು, ಅದು ಮಾಮೂಲು ಸಹನೆವಲ್ಲ, ಅದು ನಿಜ. ನಿಮಗೆ ಗೊತ್ತಾಗುತ್ತೆ ಅದು ಅನುಭವಿಸೋದು. ಇನ್ನು ಡೆಲಿವರಿ ಏನು ಪೇಯ್ನ್ ಅಂದರೆ ಅಷ್ಟು ನೋವು, ಅದು ಚಾಲೆಂಜೇ. ಆದರೆ ನೀವು ಸ್ವೀಕಾರ ಮಾಡ್ತೀರಿ. ಡಾಕ್ಟರ್ ಹೇಳ್ತಾರೆ ನೀನನ್ನು ಉಳಿತಿ, ನಿನ್ನ ಮಗುವನ್ನು ಉಳಿತಾನೆ. ನೀವೇನು ಹೇಳ್ತೀರಿ? ನನ್ನ ಪ್ರಾಣ ಹೋದ್ರೇನು, ನನ್ನ ಮಗು ಉಳಿಬೇಕಂದ್ರೆ ಪ್ರಾಣ ತ್ಯಾಗ ಗುಣ ಇದೆಯಾ ಪುರುಷರಿಗೆ? ಇಲ್ಲ. ಎಂಥ ಅದ್ಭುತ ಗುಣಗಳಲ್ಲ. ಯಾರೋ ನೆಂಟರು ಬಂದರು, ನಿಮ್ಮ ದೇಹ ಅನುಕೂಲ ಆಗಿರಲ್ಲ, ಆದ್ರೇನು ಪ್ರೀತಿದಿಂದ ಅಡುಗೆ ಮಾಡಿ ತಿನ್ನಿಸ್ತೀರಿ. ಅವ್ರಿಗೆ ಎಂಥ ಊಟ ತಿನ್ನಿಸಿದ್ರಿ ಮೇಡಮ್ ಅಂತ ಒಪ್ಪಿಕೊಂತಾರಲ್ಲ, ಅದು ಪುರುಷರಿಗಿದೆಯಾ? ಇಲ್ವಲ್ಲ. ಎಂಥ ಅದ್ಭುತ ಗುಣಗಳು. ಆತ್ಮದ ಉದ್ಧಾರ ಯಾವಾಗ ಆಗತ್ತೆ? ತಮೋಗುಣ ಕುಂಭಕರ್ಣ, ರಜೋಗುಣ ರಾವಣಾಸುರ, ಸಾತ್ವಿಕ ಗುಣ ಆಂಜನೇಯ, ಶುದ್ಧ ಸಾತ್ವಿಕ ಗುಣ ವಿಭೀಷಣ, ಶುದ್ಧ ಸಾತ್ವಿಕ ಆಂಜನೇಯ, ನಿರ್ಗುಣ ರಾಮ. ಇಲ್ಲಿಂದ 400-500 ಜನ್ಮ ತಗೋಬೇಕು. ನಿಮಗೆ ಸಹಜವಾಗಿ ಗುಣಗಳಿದಾವಲ್ಲ, ಇದು ವರ ಅಲ್ವಾ? ಆತ್ಮದ ಉದ್ಧಾರ ವೇಗವಾಗಿ ಆಗ್ಲಿಕ್ಕೆ ಗುಣಗಳು ನೀವು ಸಹಜವಾಗಿದ್ದಾವ. ಚಾಲೆಂಜಸ್ಸು ಫೈಲ್ಯೂರ್ಸು ಹೆಚ್ಚಿಗಿದಾವ. ಎಷ್ಟು ಹೆಚ್ಚಿಗೆ ಚಾಲೆಂಜಸ್ ಫೈಲ್ಯೂರ್ಸ್ ಇರ್ತಾವೋ ಅಷ್ಟು ಆತ್ಮ ವೇಗವಾಗಿ ಉದ್ಧಾರ. ಆದರೆ ಒಂದು ನೆನಪಿಟ್ಕೋಬೇಕು, ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ಚಾಲೆಂಜಸ್ ತಗೊಂಡು ಬರ್ತಾರೆ. ಅದಕ್ಕೆ ಮೀರಿ ಯಾರು ತಗೊಂಡು ಬರಲ್ಲ. ಆ ವಿಷ್ಣು ಭಗವಾನ ರಾಮ ಅವತಾರ ಧರಿಸಿದ್ರು. ಆ ರಾಮನ ಅವತಾರಕ್ಕೆ ಚಿಕ್ಕ ವಯಸ್ಸಿಂದ ಗಮನ ಮಾಡಿದರೆ ಚಿಕ್ಕ ವಯಸ್ಸಲ್ಲಿ ವಿಶ್ವಾಮಿತ್ರ ಕಾಡು ಕರ್ಕೊಂಡು ಹೋಗ್ತಾನೆ. ರಾಜ ವೈಭವವೇ ಇಲ್ಲ. ಕಾಡಿಂದ ಬಂದರೆ ಬೆಳಿಗ್ಗೆ ಪಟ್ಟಾಭಿಷೇಕ ಆಗಬೇಕಂದ್ರೆ ವನವಾಸ. ರಾವಣ ಸೀತಾ ತಾಯಿನ ಎತ್ಕೊಂಡು ಹೋಗ್ತಾನೆ. ಪಟ್ಟಾಭಿಷೇಕ ಆಯಿತು, ಸೀತಾಮಾತ ಮತ್ತೆ ಬಿಟ್ಟು ಹೋಗ್ತಾಳೆ. ಅದು ವಿಷ್ಣು ಪರಮಾತ್ಮನ ಕೆಪಾಸಿಟಿ, ಆ ಚಾಲೆಂಜು. ಅದು ಕಂಪೇರ್ ಮಾಡಿದ್ರೆ ನಮಗೇನನ್ನು ಇದೆಯಾ? ನಮ್ಮ ಕೆಪಾಸಿಟಿ ಎಷ್ಟೋ, ಯಾರೇ ಆಗಲಿ ಚಾಲೆಂಜಸ್ ಅಷ್ಟೇ ಅಲ್ಲ. ನಿಮ್ಮ ಕೆಪಾಸಿಟಿ ಎಷ್ಟಿರುತ್ತೋ ಅಷ್ಟೇ ತಗೊಂಡು ಬರ್ತೀರಲ್ಲ. ಅದಕ್ಕೆ ಮೀರಿ ಅದು ನೆನಪಿಟ್ಕೊಂಡ್ರೆ ಓಕೆ, ನನ್ನ ಕೆಪಾಸಿಟಿ ಇದು, ಅದಕ್ಕೆ ನಾನು ಇಷ್ಟು ದೊಡ್ಡ ಚಾಲೆಂಜ್ ತಗೊಂಡು ಬಂದಿದ್ದೀನಿ ಅಂತ ಒಪ್ಪಿಕೊಂಡ್ರೆ ಹ್ಯಾಪಿನೆಸ್, ಆನಂದ. ವೆರಿ ಟ್ರೂ ಸರ್. ಆಮೇಲೆ ಸ್ತ್ರೀ ಅವಳೊಬ್ಬಳೇ ಅಲ್ಲ, ಅವಳು ಸುತ್ತ ಇರೋ ಅವ್ರ ಫ್ಯಾಮಿಲಿನೂ ಉದ್ಧಾರ ಮಾಡೋಕ್ಕೆ ಬಂದಿರ್ತಾಳೆ ಅವಳ ಗುಣಗಳಿಂದ. ಯಾಕಂದರೆ ಅವರು ಫ್ಯಾಮಿಲಿ ಜೀವನ ಮನೆಯಲ್ಲೇ ಇರಬೇಕು. ಡೆಫಿನೆಟ್ಲಿ ಅದೊಂದು ರೂಲ್. ಹೌದು. ಅದಕ್ಕೆ ಮಹಿಳೆ ಒಬ್ಬರು ಉದ್ಧಾರವಾದರೆ ಆ ಫ್ಯಾಮಿಲಿನೇ ಸ್ವರ್ಗವಾಗುತ್ತೆ. ಒಬ್ಬರು ಸ್ವೀಕಾರ ಮಾಡಿದ್ರೆ ಜೀವನ ಎಲ್ಲರನ್ನ ಆಕ್ಸೆಪ್ಟ್ ಮಾಡ್ತೀವಿ, ಎಲ್ಲರಿಗೂ ಪ್ರೀತಿ ಕೊಡ್ತೀವಿ, ವರ ಆಗುತ್ತೆ ಜೀವನ. ನಿಮಗೆ ಅಲ್ಲ, ಇಡೀ ಫ್ಯಾಮ್ಲಿಗೆ ಒಂದು ವರ ಆಗುತ್ತೆ. ಆ ಫ್ಯಾಮ್ಲಿನೇ ಈ ರಿಲೇಷನ್ಶಿಪ್ಸ್ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗ್ತವೆ ಜ್ಞಾನದಿಂದ.
ಓಕೆ ಈ ರಿಲೇಷನ್ಶಿಪ್ ನಾನೇ ತಗೊಂಡು ಬಂದಿದ್ದೀನಿ ಅಂತ ಯಾವಾಗ ನೀವು ಆ್ಯಕ್ಸೆಪ್ಟ್ ಮಾಡ್ತಿರೋ ಜೀವನ ಏನಾಗುತ್ತೆ, ಆಟೋಮೆಟಿಕಲಿ ಸ್ವರ್ಗವಾಗುತ್ತೆ. ಅಂದ್ರೆ ಸ್ತ್ರೀ ಅವಳೊಬ್ಳು ಆತ್ಮಜ್ಞಾನಕ್ಕೋಸ್ಕರ ಧ್ಯಾನ ಶುರು ಮಾಡಿದ್ರೆ ಮನೇಲಿರೋ ಎಲ್ಲರಿಗೂ ಆತ್ಮಜ್ಞಾನ ಲಭಿಸುತ್ತೆ. ಅದಕ್ಕೆ ಪತಿ ಸಾರು ಮಹಿಳೆಯರನ್ನ ಯಾಕೆ ಹಿಡ್ಕೊಂಡ್ರಂದ್ರೆ ಸಾರ್ ಹೇಳ್ತಾರೆ, ಅವ್ರಿಗೆ ಒಪ್ಪಿಕಾದ್ರೆ ಮನೆಯಲ್ಲಿ ಯಾರನ್ನ ಬಿಡಲ್ಲ, ಅವ್ರನ್ನ ಪ್ರಾಣ ತಿಂತಾ ಇರ್ತಾರೆ, ನೀನು ಧ್ಯಾನ ಮಾಡು ಅಂತ. ಗಂಡಸರಿಗೆ ಅಷ್ಟು ಹಠ ಇಲ್ಲ, ನಿನ್ನ ಇಷ್ಟ ಮಾಡಿದ್ರೆ ಮಾಡು, ಇಲ್ಲಂದ್ರೆ ಬಿಡು ಅಂತ. ನಾವು ಎಲ್ಲನೂ ಹೋದರೆ ಮಹಿಳೆಯರ ಕಂಪ್ಲೇಂಟ್ ಏನಂದರೆ ನನ್ನ ಗಂಡ ಧ್ಯಾನ ಮಾಡಲ್ಲ, ನನ್ನ ಮಕ್ಕಳು ಧ್ಯಾನ ಮಾಡಲ್ಲ ಅಂತ ಹೇಳ್ತಾರೆ. ಗಂಡಸರು ಯಾರು ಕಂಪ್ಲೇಂಟ್ಗೆ ಹೇಳಲ್ಲ. ಹೌದು, ಅವನ ಕಥೆನ ಅವ್ನು ನೋಡ್ಕೊಂತಾನೆ, ಸ್ವಾರ್ಥ ಅವನಿಗೆ ಅಹಂಕಾರ ಇರುತ್ತೆ. ಮಹಿಳೆಯರು ಜೀವನ ಅದ್ಭುತ. ನಿಮ್ಮ ಉದ್ಧಾರಕ್ಕಲ್ಲ, ಜಗತ್ತು ಉದ್ಧಾರಕ್ಕೆ ಸ್ತ್ರೀ ಶಕ್ತಿ ಸ್ವರೂಪಿಣಿ ಪ್ರಕೃತಿ ಅಂತ ಹೇಳ್ತಾರೆ. ಮಹಿಳಾ ಧ್ಯಾನ ಚಕ್ರ ಮಾಡಿದ್ರು ಸಾರು 2019. ಮಹಿಳಾ ಶಕ್ತಿನ ಜಾಗೃತಿ ಮಾಡಿದರು. ಅವಾಗ ಏನಾಯಿತು, ಒಬ್ಬ ಮಹಿಳೆ ಬಂದರು. ಯಾರು ಬಂದರು ಮಹಿಳೆ? ಕರೋನಾ ತಾಯಿ. ಆ ಕರೋನಾ ತಾಯಿ ಬಂದರೆ ಏನಾಗಿದೆ, ನಾವು ಯಾರಿಗನ್ನ ಧ್ಯಾನ ಮಾಡ್ರಿ ಅಂದರೆ ಟೈಮ್ ಇಲ್ಲ ಸರ್, ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ರು. ನಾನು ಲಾಕ್ಡೌನ್ ಮಾಡಿ ಟೈಮ್ ಕೊಟ್ಟಿದ್ದೀನಿ ನೋಡಪ್ಪ, ನೀನು ಧ್ಯಾನ ಮಾಡ್ಕೊ ಅಂತ ವರ ಕೊಟ್ಟ. ವರ ಆಯ್ತಾ ಇಲ್ಲ ಲಾಕ್ಡೌನು? ಟೈಮ್ ಇಲ್ಲ ಅಂದ್ರಿ, ಟೈಮ್ ಇದೆ ಅಲ್ಲ, ಕೂತ್ಕೋ, ನೀನು ಆರಾಮಾಗಿ ಧ್ಯಾನ ಮಾಡು, ನಿನ್ನ ಉದ್ಧಾರ ಮಾಡ್ಕೊ, ಆನಂದವಾಗಿ ಜೀವನ ಮಾಡು ಅಂತ. ಅಷ್ಟೇ ಅಲ್ಲ, ಆ ಕರೋನಾ ಬಂದರೆ ಇನ್ನೂ ಏನಾಯಿತು, ಎಲ್ಲರ ಗುಣಗಳು ಬದಲಾವಣೆ ಆಯಿತು. ಬಗಲಿ ಮನೆಗೆ ಅವ್ರಿಗೆ ಕರೋನಾ ಬರಬಾರ್ದು, ಅವರು ಆನಂದವಾಗಿರಬೇಕು. ನಮ್ಮ ಅಪಾರ್ಟ್ಮೆಂಟಲ್ಲಿ ಯಾರಿಗೂ ಬರಬಾರ್ದು, ನಮ್ಮ ಊರಲ್ಲಿ ಯಾರಿಗೂ ಬರಬಾರ್ದು, ನಮ್ಮ ದೇಶದಲ್ಲಿ ಯಾರು ಬರಬಾರ್ದು, ಈ ಲೋಕದಲ್ಲಿ ಯಾರಿಗೂ ಬರಬಾರ್ದು. ಯಾವಾಗನ್ನ ಇವನು ಇನ್ನೊಬ್ಬರು ಆರಾಮಾಗಿರ್ಬೇಕಂತ ಬೇಡ್ಕೊಂಡಿದ್ದಾನ, ಗುಣನೇ ಬದಲಾವಣೆ ಆಯಿತು. ಆಮೇಲೆ ಪ್ರಾಣಿಗಳು ಸತ್ತೋಗೋವಾಗ ಎಷ್ಟು ಭಯ ದುಃಖ ಇರುತ್ತೆ, ಅದು ಅನುಭವ ಆಗಿತ್ತು ಎಲ್ಲ ಇಡೀ ಜಗತ್ತದಲ್ಲಿ. ನನ್ನ ಪ್ರಾಣ ಹೋಗುತ್ತೇನೋ, ನನ್ನ ಉಸಿರು ನಿಂತೋಗುತ್ತೇನೋ, ನನ್ನ ಕುಟುಂಬನೆಲ್ಲ ಬಿಟ್ಟು ಹೋಗ್ಬೇಕಲ್ಲ, ಇಷ್ಟು ದುಡ್ದಿದ್ದೀನಿ ಕೋಟಾನುಕೋಟಿ, ಏನು ಆ ದುಡ್ಡು ನನ್ನ ಕಾಪಾಡ್ತಾ ಇಲ್ಲ. ನಿಜ. ಆ ರಿಯಲೈಸೇಷನ್ ಎಲ್ಲ ಮಹಿಳಾ ಶಕ್ತಿದಿಂದನೇ ಎಲ್ಲ ಬಂದಿರೋದು. ನೋಡಿದ್ರೆ ಮಹಿಳೆಯರಿಗೆ ಫಿಸಿಕಲ್ ಲೈಫ್ ಕಷ್ಟ, ಆದರೆ ಸ್ಪಿರಿಚುವಲ್ ಗ್ರೋತ್ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಈಸಿ ಅಲ್ವಾ? ಸೊ ನಮ್ಮ ಇದು ಟೆಂಪರವರಿ ಈ ಬಾಡಿ, ಆದರೆ ಪರ್ಮನೆಂಟ್ ಆಗಿ ಉದ್ಧಾರ ಆಗೋದು ನಮ್ಮ ಆತ್ಮನೇ. ಈ ಜನ್ಮ, ಈ ಬಾಡಿ ಟೆಂಪರರಿ. ಆದರೆ ಇದೆಲ್ಲ ತಿಳ್ಕೊಂಡು ಏನು ಮಾಡಬೇಕು? ಪರಿಹಾರ, ಪಾಪ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ, ಪರಿಹಾರ. ಈ ಸ್ತ್ರೀ ಜನ್ಮದಿಂದ ನಾನು ಈ ಸ್ತ್ರೀ ಜನ್ಮನ, ಈ ಸ್ತ್ರೀ ತತ್ವನ, ಈ ಆಕಾರನ, ಗರ್ಭಾಶಯನ ಸೃಷ್ಟಿ ಮಾಡಿರೋ ಮಾಸ್ಟರ್ಸ್ನ ಎಲ್ಲರನ್ನ ಬೈಕೊಂಡಿದ್ದೀನಿ. ನಾನು ಕ್ಷಮ ಬೇಡ್ಕೊತಾ ಇದ್ದೀನಿ, ನಾನು ಪ್ರೀತಿಸ್ತಾ ಇದ್ದೀನಿ. ಇದು ವರ ಅಂತ ನನಗೆ ಗೊತ್ತಾಯಿತು. ನನ್ನ ಆತ್ಮದ ಉದ್ಧಾರಕ್ಕೆಲ್ಲ, ಜಗತ್ತಿನ ಉದ್ಧಾರಕ್ಕೆ ಈ ಸ್ತ್ರೀ ತತ್ವ, ಸ್ತ್ರೀ ಶಕ್ತಿ ಉಪಯೋಗವಾಗುತ್ತಂತ ಎಲ್ಲ ಜ್ಞಾನವೂ ಗೊತ್ತಾಗಿದೆ. ನಾನು ಈ ಜ್ಞಾನವೆಲ್ಲರಿಗೂ ಕೊಡ್ತೀನಿ, ಈ ಪಾಪಕ್ಕೆ ಪರಿಹಾರ ಮಾಡ್ಕೊತೀನಿ ಅಂತ ಮಹಿಳೆಯರೆಲ್ಲರೂ ಆ್ಯಕ್ಸೆಪ್ಟ್ ಮಾಡಿದರೆ ಜಗತ್ತು ಉದ್ಧಾರ ಅತಿ ವೇಗವಾಗಿ ಆಗುತ್ತೆ. ಅತಿ ವೇಗವಾಗಿ ಆಗುತ್ತೆ. ಅದ್ಭುತ ಇದು. ಸೊ ಒಬ್ಬ ಸ್ತ್ರೀ ತನ್ನಂತಾನು ಒಪ್ಕೊಂಡಾಗ ಅವಳೇ ದಿವ್ಯ ಸ್ತ್ರೀ ಆಗ್ತಾಳೆ ಅಲ್ವಾ ಸರ್? ಆ್ಯಂಡ್ ಇವಾಗ ಮೆನೋಪಾಸ್ ಬಗ್ಗೆ ಮಾತಾಡಿದ್ರೆ ಆ ಫೇಸೇ ತುಂಬ ಜನಕ್ಕೆ ಡಿಫಿಕಲ್ಟ್ ಇರುತ್ತೆ, ತುಂಬ ಎಮೋಷ್ನಲ್ ಇಂಬ್ಯಾಲೆನ್ಸ್ ಇರುತ್ತೆ. ಆ ಫೇಸ್ನ ಹೆಂಗೆ ಆಕ್ಸೆಪ್ಟ್ ಮಾಡಬೇಕು? ಆ್ಯಕ್ಚುಲಿ ಮೆನೋಪಾಸು 60-65 ಇಯರ್ಸ್ವರೆಗೆ ಆಗ್ತಾ ಇದ್ದಿಲ್ಲ ಮೊದಲಿನ ಕಾಲ. ಇವಾಗ ಬಿಲೋ 40 ಬಿಲೋ ಆಗ್ತಾ ಇದೆ. ನಿಜ. ಏನಂದರೆ ಮೆನೋಪಾಸದಿಂದ ಏನಾಗುತ್ತೆ ಇದೆಲ್ಲ ತಿಳ್ಕೋಬೇಕು. ಬಿಫೋರ್ ಮೆನೋಪಾಸು
ಆ 3 ದಿನ ನಿಮ್ಮ ಒಳಗೆ ದಿವ್ಯ ಶಕ್ತಿ ಪ್ರವೇಶವಾಗಿ ತಿಂಗಳು ನೀವು ಎಷ್ಟು ಕೆಲಸ ಮಾಡಿದ್ರೆ ಸುಸ್ತಾಗಲ್ಲ, ಅಷ್ಟು ಎನರ್ಜಿ ಇರುತ್ತೆ ನಿಮಗೆ. ಮೆನೋಪಾಸ್ ಆಗಿದವ್ರನ್ನ ನೀವು ಕೇಳಿದ್ರೆ ಗೊತ್ತಾಗುತ್ತೆ ಡಿಫರೆನ್ಸ್ ಏನಂತ. ಯಾವಾಗ ಮೆನೋಪಾಸ್ ಆಗ್ತಿರೋ ಆ ದಿವ್ಯ ಶಕ್ತಿ ಪ್ರವೇಶವಾಗಲ್ಲ. ಯಾಕೆ ಬಿಲೋ 45 ಇಯರ್ಸ್ ಮೆನೋಪಾಸ್ ಆಗ್ತಾ ಇದೆ ಅಂದರೆ ಇವಾಗ ಯಾರೂ ಇಷ್ಟಪಡ್ತಾ ಇಲ್ಲ. ಏನಪ್ಪ ಇನ್ನೂ ನಿಂತೋಗ್ತಾ ಇಲ್ಲ, ನಿಂತೋದ್ರೆ ಚೆನ್ನಾಗಿರುತ್ತೆ, ನಿಂತೋಗ್ಬೇಕು. ಯದ್ಭಾವಂ ತದ್ಭವತಿ. ನಮ್ಮ ಒಂದು ಯೋಚನೆ ರಿಪೀಟ್ ಮಾಡಿ ಅದೇ ಮಾತಾಡ್ತಾ ಇದ್ರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಇದು ಶಾಪ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ಅದಕ್ಕೆ ಈ ಶಾಪನ ವರ ಮಾಡ್ಕೋಬೇಕು, ಶಾಪ ಮಾಡ್ಕೋಬಾರ್ದು. ವರನ ವರ ಅಂತ ಸ್ವೀಕಾರ ಮಾಡ್ತಾ ಇಲ್ಲ, ಬೇರೆಯವ್ರು ಶಾಪ ಕೊಡ್ತಾ ಇಲ್ಲ, ನಮಗೆ ನಾವೇ ಶಾಪ ಮಾಡ್ಕೊತಾ ಇದ್ರಿ ನೀವೇ. ಯಾಕೆ ಇವಾಗ ಮೆನೋಪಾಸ್ ಆಗೋಕ್ಕೆ ಮುಂಚೆ ಏನೇನು ಆಗಬೇಕು ನ್ಯಾಚುರಲ್, ಅದು ಸಿಸ್ಟಮ್, ಅದು ಆಕ್ಸೆಪ್ಟ್ ಮಾಡಬೇಕಷ್ಟೇ. ಏನು ತೊಂದರೆ ಬಂದ್ರೂ ಎಲ್ಲರೂ ಹೇಳ್ತಾರೆ ಮೆನೋಪಾಸ್ ಟೈಮ್ ಬಂದಿದೆ. ನೀವೇನು ಅನ್ಕೊಂತೀರಿ, ಟೈಮ್ ಬಂದಿದೆ ಅಂತ, ಯು ಆರ್ ಲಾಕಿಂಗ್ ದ ಪೀರಿಯಡ್. ಇದು ಒಂದು ಶಾಪ ಮಾಡ್ಕೊತಾರೆ. ಅದಕ್ಕೆ ನಾನು ಜನ್ಮಗಳಿಂದ ಈ ಜನ್ಮದಲ್ಲಿ ನಾನು ಈ ಪೀರಿಯಡ್ಸನ್ನು ಬೈಕೊಂಡಿದ್ರೆ, ನಿಂತೋಗ್ಬೇಕಂತ ನಾನು ಅಂದ್ಕೊಂಡಿದ್ರೆ, ನಾನು ಈ ಸೃಷ್ಟಿ ಮಾಡಿರೋ ಮಾಸ್ಟರ್ಸ್ನ, ಆ ಫ್ಲವರ್ ಗ್ಯಾಲೆಕ್ಟಿಕ್ ಲೋಕವನ್ನು ನಾನು ಕ್ಷಮ ಬೇಡ್ಕೊತಾ ಇದ್ದೀನಿ. ಆ ಮಾಸ್ಟರ್ಸ್ನ, ಈ ಸ್ತ್ರೀ ತತ್ವನ ಕ್ರಿಯೇಟರ್ಸ್ನ ನಾನು ಕ್ಷಮ ಬೇಡ್ಕೊತಾ ಇದ್ದೀನಿ. ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಈ ಆತ್ಮ ಯಾವಾಗ ಬೇಕು ಆವಾಗೇ ಮೆನೋಪಾಸ್ ಆಗಬೇಕು. ಈ ಸೃಷ್ಟಿ ಮಾಡಿರೋ ಲೋಕದ ಮಾಸ್ಟರ್ಸ್ ಯಾವಾಗ ಬೇಕು ಅನ್ಕೊತಾ ಇದ್ದಾರೆ ಆವಾಗ ಅವರಿಗೆ ಮೆನೋಪಾಸ್ ಆಗಬಾರ್ದಂತ ಎರೇಸ್ ಮಾಡ್ಕೋಬೋದು ಡಿಸೈನ್. ಈ ನೀವು ಮಾಡ್ಕೊಂಡಿದ್ದ ಶಾಪನ ವರ ಮಾಡ್ಕೋಬೋದು. ಇಟ್ ಈಸ್ ಪಾಸಿಬಲ್. ಸೊ ಧ್ಯಾನ ಮಾಡೋಕ್ಕಿಂತ ಮುಂಚೆ ಈ ಥರ ಅಂದ್ಕೊಂಡು ನಾವು ಧ್ಯಾನ ಮಾಡಿದಾಗ ಯಾವುದೇ ಸಂಕಲ್ಪ ಒಂದು ಸಾರ್ತಿ ಹೋಲ್ ಹಾರ್ಟಲ್ಲಿ ಅಂದ್ಕೊಂಡ್ರೆ ಸಾಕು. ಪ್ರತಿದಿನ ಅನ್ಕೊಳೋದು ಬೇಕಿಲ್ಲ. ಸರಿ, ಅದು ಮಂತ್ರ ಅಲ್ಲ, ಕ್ರಿಯೇಷನ್. ಅದು ನಂಬಬೇಕು, ಒಪ್ಪಿಕೋಬೇಕು. ಹೋಲ್ ಹಾರ್ಟೆಡ್ಲಿ ಅಂದ್ಕೊಂಡು ಸ್ವೀಕರಿಸಬೇಕು. ಸೊ ನ್ಯಾಚುರಲಿ ಇಟ್ ವಿಲ್ ಬಿ ಮ್ಯಾನಿಫೆಸ್ಟೆಡ್. ಸೊ ಧ್ಯಾನ ಮಾಡ್ತಾ ಮಾಡ್ತಾ ಪಡೆದ ಶಕ್ತಿ ನಾವು ಅಂದ್ಕೊಂಡಿರೋ ಈ ಇಂಟೆಂಟ್ಗೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವಾಗ ಕ್ರಿಯೇಷನ್ ಆಗಾಗತ್ತಂದರೆ ಒಂದು ಬಿಳಿ ಪೇಪರ್ ಇದೆ, ಏನು ಬೇಕಂದ್ರೆ ಬರ್ಕೋಬೋದು, ಏನು ಪೇಂಟಿಂಗ್ ಬೇಕಂದ್ರೆ ಹಾಕ್ಬೋದು. ಹಾಗೆ ಮನಸ್ಸನ್ನೆಲ್ಲ ಶೂನ್ಯ ಮಾಡಿಕೊಂಡು ನಾವು ಸಂಕಲ್ಪ ಇಟ್ಕೊಂಡ್ರೆ ಸೃಷ್ಟಿ ಆಗತ್ತೆ. ಸುಮ್ಮನೆ ಅಂದ್ಕೊಂಡ್ರೆ ಆಗಲ್ಲ. ಮನಸ್ಸು ಶೂನ್ಯ ಮಾಡಿಕೊಂಡು ಆ ಜ್ಞಾನವನ್ನು ನಾವು ಸ್ವೀಕರಿಸಿ ಪ್ರೀತಿಸಿ ಇಷ್ಟಪಡಿ ಆವಾಗ ಅಂದ್ಕೊಂಡ್ರೆ ಆಗತ್ತೆ. ಆಗಲಿ ನಾಟ್ ಫಾರ್ ಪಾಸಿಬಲ್ ಫಾರ್ ಎವ್ರಿಬಡಿ. ಅದು ಆಗಲ್ಲ. ಆಗ ಯೋಗಿಗಳಿಗೆ ಸಂಕಲ್ಪ, ಧ್ಯಾನ ಮಾಡಿ ಮನಸ್ಸನ್ನು ಇಟ್ಕೊಳ್ಳೋ ಯೋಗಿಗಳಿಗೆ ಸಂಕಲ್ಪ ಸೃಷ್ಟಿ ಆಗುತ್ತೆ. ನಾಟ್ ಫಾರ್ ಎವ್ರಿಬಡಿ. ಅತಿಯಾಗಿ ಧ್ಯಾನ ಸಾಧನ ಮಾಡಿದ್ರೇ ಇವೆಲ್ಲನೂ ನಮಗೆ ನೋಡೋಕ್ಕಾಗುತ್ತೆ. ಆ್ಯಂಡ್ ಸರ್, ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಡಿವೋರ್ಸಸ್ ತುಂಬ ಆಗ್ತಾ ಇದೆ. ಒಬ್ಬ ಸ್ತ್ರೀ ಮದುವೆ ಆಗೋಕ್ಕಿಂತ ಮುಂಚೆನೇ ತನ್ನಂತಾನು ಯಾವ ಥರ ತಯಾರು ಮಾಡ್ಕೋಬೇಕು ಒಂದು ಅದ್ಭುತವಾದ ಜೀವನವನ್ನು ನಡೆಸೋಕೆ? ಆ್ಯಕ್ಚುಲಿ ಮದುವೆ ಆಗೋಕ್ಕೆ ಮುಂಚೆ ಅಲ್ಲ, ಚಿಕ್ಕ ವಯಸ್ಸಿಂದನೇ ಎಲ್ಲರೂ ಧ್ಯಾನ ಮಾಡಿದ್ದಾರೆ. ಆ 7 ಇಯರ್ಸ್ವರೆಗೆ ಮಕ್ಕಳನ್ನ ಏನಂತಾರೆ, ದೇವರು ಅಂತಾರೆ. ಜಗಳ ಮಾಡ್ಕೊತಾರೆ ಇಬ್ಬರು ಮಕ್ಕಳು, ತಾಯಿ ತಂದೆ ಅವ್ರಿಗೂ ಆಗ ಜಗಳ ಮಾಡ್ಕೊತಾರೆ. 5 ನಿಮಿಷ ಆದಮೇಲೆ ಇವ್ರು ಐಸ್ ಕ್ರೀಮ್ ತಿಂತಾರೆ, ತಾಯಿ ತಂದೆ ಶತ್ರುಗಳಾಗ್ತಾರೆ. ಅಂದರೆ ಅಲ್ಲಿ ಆ ಗುಣಗಳು ಸಹಜವಾಗಿರ್ತಾವ. ಚಿಕ್ಕ ವಯಸ್ಸಿಂದ ಧ್ಯಾನ ಮಾಡ್ತಾ ಮಾಡ್ತಾ ಹೋದರೆ ಆ ದೈವ ಸ್ಥಿತಿನ ಕಳ್ಕೊಳ್ಳಲ್ಲ. ಇಲ್ಲ ಚಿಕ್ಕ ವಯಸ್ಸಿಂದ ತಾಯಿ ತಂದೆ ಜ್ಞಾನ ಇಲ್ಲ, ಧ್ಯಾನ ಮಾಡಿಸ್ಲಿಲ್ಲ ಅಂದರೆ ದೆನ್ ಸ್ಟಾರ್ಟ್ ಮಾಡಬೇಕು ಮೆಡಿಟೇಷನ್ ಇಮ್ಮಿಡಿಯೇಟ್ಲಿ. ಏನಂದರೆ ನಾನು ಗಮನಿಸ್ತಾ ಇರೋದು, ಧ್ಯಾನ ಕಲ್ತ್ಕೊತಾರ, ಧ್ಯಾನನ ಬಿಸ್ನೆಸ್ ಮಾಡ್ಕೊತಾರೆ. ಏನನ್ನ ತೊಂದರೆ ಬದ್ರೆ ಧ್ಯಾನ ಮಾಡ್ತಾರೆ, ಆಗಲ್ಲ. ಈ ಧ್ಯಾನದ ಜ್ಞಾನ ಇದು ಏನು ಅಂತ ತಿಳ್ಕೋಬೇಕು. 2 ಜೀವನಗಳು, ಭೌತಿಕ ಜೀವನ, ಆಧ್ಯಾತ್ಮಿಕ ಜೀವನ. ಭೌತಿಕ ಜೀವನದಲ್ಲಿ ಆನಂದವು ಬೇಕಂದರೆ ಆಧ್ಯಾತ್ಮಿಕ ಜೀವನ ಬೇಕು. ಆಧ್ಯಾತ್ಮಿಕ ಜೀವನ ಅಂದರೆ ಏನಿಲ್ಲ, ಧ್ಯಾನ ಮಾಡೋದೊಂದೇ, ಬೇರೆ ಏನೇನೂ ಇಲ್ಲ. ಪೂಜಾ, ಸ್ತೋತ್ರ, ಜಪ ಇವೆಲ್ಲ ಸಂಪ್ರದಾಯಗಳು. ಆಧ್ಯಾತ್ಮಿಕ ಜೀವನ ಅಂದರೆ ದೇಹ ಕೆಲಸ ಮಾಡಬಾರ್ದು, ಮನಸ್ಸು ಕೆಲಸ ಮಾಡಬಾರ್ದು, ಬುದ್ಧಿ ಕೆಲಸ ಮಾಡಬಾರ್ದು. ಅದು ಆತ್ಮದ ಕೆಲಸ ಧ್ಯಾನ.
ಇಲ್ಲಿ ದೇಹದ ಕೆಲಸ ನಿಂತೋಯ್ತು, ಮನಸ್ಸು ಕೆಲಸ ನಿಂತೋಯ್ತು, ಬುದ್ಧಿ ಕೆಲಸ ನಿಂತೋಯ್ತು. ಆವಾಗ ಈ ಭಗವಂತನ ಜೊತೆಗಿರ್ತೀವಿ. ಈ ಧ್ಯಾನ ಎಂಬುದು ಶಿವನ ಕೆಲಸ. ಆ ಪರಮಶಿವ ಏನು ಮಾಡ್ತಾ ಇರ್ತಾರ? ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತಾರೆ. ಧ್ಯಾನ ಎಂಬುದು ಶಿವನ ಕೆಲಸ, ತಿನ್ನೋದು ಮಾನವನ ಕೆಲಸ. ಭಗವದ್ಗೀತೆ ಏನು ಹೇಳಿದೆ? ಶ್ರದ್ಧಾವಾನ್ ಲಭತೆ ಜ್ಞಾನ. ಯಾರಿಗೆ ಈ ಆತ್ಮದ ಕೆಲಸ, ಧ್ಯಾನದ ಬಗ್ಗೆ ಎಷ್ಟು ಶ್ರದ್ಧೆ ಇರುತ್ತೋ ಅಷ್ಟು ಜ್ಞಾನ ಸಿಗತ್ತೆ, ಅಷ್ಟು ಆನಂದವಾಗಿರುತ್ತೆ. ಗಮನಿಸಿದ್ರೆ ಬೆಳಿಗ್ಗೆ ಇಡ್ಲಿ ವಡೆ ಸಾಂಬಾರು, ಮಧ್ಯಾಹ್ನ ಊಟ, ಸಾಯಂಕಾಲ ಪಾನಿಪುರಿ, ರಾತ್ರಿ ಊಟ, ಬೆಳಿಗ್ಗಿಂದ ರಾತ್ರಿವರೆಗೆ ಕಾಫಿ, ಟೀ, ಜ್ಯೂಸ್, ಲಸ್ಸಿ ಸಮರ್ಪಯಾಮಿ. ಒಂದು ದಿನ ರಜೆ ಇಲ್ಲ, ಒಂದು ಹೊತ್ತು ರಜೆ ಇಲ್ಲ. ಧ್ಯಾನ ಅನುಕೂಲ ಆಗಲಿಲ್ಲ, ಟೈಮ್ ಊರಿಗೆ ಹೋಗಿದ್ವಿ, ಟೂರ್ಗೆ ಹೋಗಿದ್ವಿ, ಕೆಲಸ ಮಾಡೋಕ್ಕೆ ಬಂದಿಲ್ಲ. ಈ ಭಗವಂತನ ಶಿವನ ಕೆಲಸ ಮಾಡಲ್ಲ, ಈ ಶಿವ ನಿನಗೆಲ್ಲ ಕೊಡಬೇಕು. ಅದು ಹೌ ಇಟ್ ಈಸ್ ಪಾಸಿಬಲ್? ಒಂದು ಸಾರ್ತಿ ಧ್ಯಾನ ಮೊದಲಿಟ್ರೆ ಸಾಯೋವರೆಗೆ ಬಿಡಬಾರ್ದು. ಕೊನೆ ಉಸಿರುವರೆಗೆ ಬಿಡಬಾರ್ದು. ಹುಟ್ಟಿದಾಗ ಮಕ್ಕಳನ್ನ ಗಮನ ಮಾಡ್ತೀವಿ, ಉಸಿರಾಡ್ತಾ ಇದೆ ಅಂದ್ರೆ ಜೀವನವಾಗಿದ್ದಾನೆ. ಹೋಗುವಾಗ ಉಸಿರು ನಿಂತೋಯ್ತು, ಹೋಗಿ ಅಂದರೆ ಮೊದಲನೇ ಉಸಿರು, ಕೊನೆ ಉಸಿರು, ಮಧ್ಯದಲ್ಲಿರೋದೇ ಜೀವನ. ಆ ಉಸಿರು ಗುರುಗಳನ್ನೇ ಮಾಡ್ತೋಗಿದ್ದಾರೆ ಎಲ್ಲರೂ. ಆ ಗುರುಗಳ ಜೊತೆಗೆ ದಿನಾಲಿ ಕೂತ್ಕೋಬೇಕು. ಆ ಭಗವಂತ ನಮ್ಮ ಜೊತೆಗೆ ನಾವು ಇಡ್ತೀವಿ ಎಂಬುದು ತಿಳ್ಕೊಂಡು ಎವ್ರಿ ಡೇ ವಿತೌಟ್ ಆ್ಯಬ್ಸೆಂಟ್ ಶಿವನ ಕೆಲಸ ಮಾಡಿದರೆ ಈ ಶಿವ ಏನು ಬೇಕೋ ಎಲ್ಲ ಕೊಡ್ತಾನೆ. ಶಿವನ ಏನಂತಾರ? ಇನ್ನೊಂದು ಹೆಸರಿನ ಶಿವನಿಗೆ ಬೋಳಾ ಶಂಕರ. ಸ್ವಾಮಿ ನಿನ್ನ ತಲೆ ಮೇಲೆ ಕೈ ಇಡ್ತೀನಿ, ಭಸ್ಮ ಆಗಬೇಕಂದ್ರೆ ತದಾಸ್ತು. ಆ ಶಿವ ಕೈಲಾಸದಲ್ಲಿಲ್ಲ, ನಮ್ಮೊಳಗಿರೋ ಆತ್ಮ. ನಾವು ದಿನಾಲಿ ಆ ಶಿವನ ಜೊತೆಗೆ ಕೂತ್ಕೋಬೇಕು, ಅಲ್ಲಿ ಹೋಗಬೇಕು ಒಳಗೆ. ಅದು ಮಾಡ್ತಾ ಇಲ್ಲ, ಇಂಟ್ರೆಸ್ಟ್ ಬರಲ್ಲ, ಕಾನ್ಸಂಟ್ರೇಷನ್ ಬರಲ್ಲ. ಸೀರಿಯಲ್ ನೆನಪು ಬರುತ್ತೆ, ಇಡ್ಲಿ ವಡೆ ಸಾಂಬಾರು ನೆನಪು ಬರುತ್ತೆ, ಕಾಫಿ ನೆನಪು ಬರುತ್ತೆ, ಧ್ಯಾನ ನೆನಪು ಬರುತ್ತೆ. ಈ ಮನಸ್ಸು ನೆನಪು ಮಾಡುತ್ತೆ, ಬುದ್ಧಿ ನೆನಪು ಮಾಡಲ್ಲ. ಈ ಮನಸ್ಸಿಗೆ ಏನೇನು ಬೇಕು, ಆಶೆಗಳೆಲ್ಲ ಮನಸ್ಸಿಗೆ ಬೇಕು, ಬುದ್ಧಿಗೆ ಜ್ಞಾನ ಬೇಕು. ಧ್ಯಾನದಿಂದ ಹೊಂದಿರೋ ಆತ್ಮಜ್ಞಾನ, ಸ್ವಾಧ್ಯಾಯದಿಂದ ಹೊಂದಿರೋ ಮಹಾನುಭಾವರ ಜ್ಞಾನ, ಸಜ್ಜನ ಸಾಂಗತ್ಯದಿಂದ ಹೊಂದಿರೋ ಅನುಭವ ಜ್ಞಾನ, ಇದು ಬೇಕು ಬುದ್ಧಿಗೆ. ಇದು ಧರ್ಮ. ಧ್ಯಾನ ಮಾಡೋದು ಧರ್ಮ, ಸ್ವಾಧ್ಯಾಯ ಮಾಡೋದು ಧರ್ಮ, ಸಜ್ಜನ ಸಾಂಗತ್ಯ ಮಾಡೋದು ಧರ್ಮ. ಧರ್ಮವು ರಕ್ಷಿತ ಸ್ವಧರ್ಮ. ಇದು ನೆನಪಿಟ್ಟುಕೊಂಡು ಎಲ್ಲರೂ ಧರ್ಮದ ಜೀವನ ಮಾಡಬೇಕಂದ್ರೆ ಸಾಧನೆ ಮಾಡಬೇಕು. ಅದೇ ಧರ್ಮ. ನೀನು ಯಾವತ್ತೂ ಧ್ಯಾನ ಮಾಡಲಿಲ್ಲೋ, ಸಾಧನೆ ಮಾಡಲಿಲ್ಲೋ, ನೀನು ಸ್ವಧರ್ಮ ಬಿಟ್ಟಿತಿ. ಇವಾಗ ಓಕೆ, ಆತ್ಮದ ಕೆಲಸ, ನನ್ನ ಧರ್ಮ ಧ್ಯಾನ ಮಾಡೋದು. ನಾನು ಧ್ಯಾನ ಶುರು ಮಾಡ್ತೀನಿ, ಆದರೆ ಮನೇಲಿ ಒಪ್ಕೊಳ್ಳಲ್ಲ. ಇವಳು ಸನ್ಯಾಸಿ ಆಗಿಬಿಡ್ತಾಳೇನೋ, ಬಿಟ್ಟು ಹೋಗ್ಬಿಡ್ತಾಳೇನೋ, ಮನೆ ಕೆಲಸ ಮಾಡಲ್ವೇನೋ, ಇಂಟ್ರೆಸ್ಟ್ ಹೋಗ್ಬಿಡುತ್ತೇನೋ ಅಂತ ಭಯ ಪಡ್ತಾರೆ, ಸಪೋರ್ಟ್ ಮಾಡಲ್ಲ. ಅದಕ್ಕೆ ರಾಮ ತಂದೆ ಮಾತು ಮೀರಿಲ್ಲ, ಪ್ರಹ್ಲಾದ ತಂದೆ ಮಾತು ಕೇಳಲಿಲ್ಲ. ಇವಾಗ ಹೇಗಿರ್ಬೇಕು ನಾವು? ರಾಮ ಇದ್ದಂಗೆ ಇರಬೇಕಾ, ಪ್ರಹ್ಲಾದ ಇದ್ದಂಗೆ ಇರಬೇಕಾ? ನಮ್ಮ ಮನೇಲಿ ಯಾರನ್ನ ಧ್ಯಾನಕ್ಕೆ ಅನುಕೂಲ ಮಾಡಿದರೆ ರಾಮ ಆಗಬೇಕು, ಇಲ್ಲಾಂದರೆ ಪ್ರಹ್ಲಾದ ಏನು ಮಾಡ್ದ? ನೀನು ಧ್ಯಾನ ಮಾಡಬೇಡ್ದಂದ್ರೆ ಮಾಡ್ತೀನಿ, ನೀನು ಸಾಯಿಸ್ತೆ, ನೀನು ಇಷ್ಟ ಏನನ್ನು ಮಾಡ್ಕೊ, ನನ್ನ ಧ್ಯಾನ ನಾನು ಬಿಡಲ್ಲ. ಅದಕ್ಕೆ ಪ್ರಹ್ಲಾದ ಆಗಬೇಕು. ಮನಸ್ಸಿದ್ದರೆ ಮಾರ್ಗವಿರುತ್ತೆ. 24 hours ಗಂಡಸರಿರ್ತಾರೆ ಮನೆಯಲ್ಲಿ, ಸುಮ್ಮನೆ ಏನು ಹೇಳ್ತಾರಾಗಲಿ ಬಿಡಲ್ಲ ಅಂತ. ಅದು ಇಲ್ಲೇ ಇಲ್ಲ. ನಾನು ಥಿಯೇಟ್ರಿಗೆ ಹೋಗ್ತೀನಿ, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದರೆ ಏನು ಹೋಗಿ ಧ್ಯಾನ ಮಾಡಬಾರ್ದಾ? 24 hours ಅವ್ರು ಇರ್ತಾರ? ಮನಸ್ಸಿದ್ದರೆ ಮಾರ್ಗ, ಮನಸ್ಸಿದ್ದರೆ ಸಮಯವಿರುತ್ತೆ, ಮನಸ್ಸಿದ್ದರೆ ಮಾರ್ಗ ಸಿಗುತ್ತೆ. ಇದು ಏನು ಯಾರು ಕಂಡ ಬೇಡ ಅಂದ್ರೂ ಬಿಡಲ್ಲ. ಸರ್, ನಮ್ಮ ಕರ್ಮಗಳು ಸಹ ನಮಗೆ ಧ್ಯಾನ ಮಾಡೋಕೆ ತಡಿತಾ ಇರ್ತವ? ಇವಾಗ ಈ ಧ್ಯಾನ ಯಾರು ಕೆಣಿಸ್ಕೊತಾರ? ಎಷ್ಟೋ ಜನ್ಮ ತಗೊಂಡಿದ್ದು ಆತ್ಮ ಎಲ್ಲರೂ ಕೆಣಿಸ್ಕೊತಾರ? ಯಾರು ಕೆಣಿಸ್ಕೊತಾರ? ಪಾಂಡವರು. ಯಾರು ಕೆಣಿಸ್ಕೊಳ್ಳಲ್ಲ? ಕೌರವರು. ಅವ್ರು ಇನ್ನೂ ಜನ್ಮ ಪರಂಪರ ಅವರು
ಬದಲಾವಣೆ ಆಗಲಿಲ್ಲ. ಧ್ಯಾನ ಮಾಡು ಈ ಆಂಜನೇಯ ಸ್ವಾಮಿ ಸ್ಥಿತಿಗೆ ಬಂದಿಲ್ಲ ಇನ್ನೂ ಅವರು. ಓಕೆ. ಈ ಇಲ್ಲೇ ಇದ್ದಾರೆ ಕುಂಭಕರ್ಣ, ರಾವಣ, ವಿಭೀಷಣ. ವಿಭೀಷಣ ಕೇಳಿಸ್ಕೊಂತಾನ, ಮಾಡಲ್ಲ. ಆಂಜನೇಯ ಮಾಡ್ತಾನ. ಈ ಜನ್ಮಗಳು ತಗೋಬೇಕಂದ್ರೆ ಎಷ್ಟು? ಎಲ್ಲರೂ ಕೇಳಿಸ್ಕೊಳ್ಳಲ್ಲ. ಕೇಳಿಸ್ಕೊಳ್ಳೋದೇ ದೊಡ್ಡ ಸುದ್ದಿ. 32 ಅಪಾರ್ಟ್ಮೆಂಟಲ್ಲಿ ನಾನಿದ್ದೀನಿ, ನಾನು ಯಾರಿಗೂ ಗೊತ್ತಿಲ್ಲ. ಇವಾಗ ಛತ್ತೀಸ್ಗಢ నుంచి ಒಬ್ಬರು ಫೋನ್ ಮಾಡಿದ್ರು, ಸರ್ ನಿಮ್ಮನ್ನ ಭೇಟಿ ಆಗಬೇಕು, ಬೆಂಗಳೂರು ಬರ್ತೀನಿ, ಯಾವಾಗ ಸಿಗ್ತೀರಿ ಅಂತ. ಛತ್ತೀಸ್ಗಢ ರಾಯ್ಪುರ್ನಿಂದ ಬರ್ತಾನಂತವನು. ನಮ್ಮ ಅಪಾರ್ಟ್ಮೆಂಟ್ ಇಲ್ಲವ್ರಿಗೆ ಗೊತ್ತು ನಾನು. ಅವ್ರೇನು ದಡ್ರಲ್ಲ, ನಾಟ್ ಬ್ಯಾಡ್ ಪೀಪಲ್. ಆತ್ಮ ಇನ್ನೂ ಆ ಸ್ಥಿತಿ ಹೊಂದಿಲ್ಲ. ಅವರು ಕರೆಕ್ಟು ಅಲ್ಲ, ತಪ್ಪು ಅಲ್ಲ, ಅವರವರ ಸ್ಥಿತಿ. ಏನು ಹೇಳುತ್ತೆ ಭಗವದ್ಗೀತಾ? ದ್ವಂದ್ವಾತೀತ ನಾವು, ಕೆಟ್ಟದಿಲ್ಲ ಒಳ್ಳೇದಿಲ್ಲ, ಪಾಪ ಇಲ್ಲ ಪುಣ್ಯ ಇಲ್ಲ, ನ್ಯಾಯ ಇಲ್ಲ ಅನ್ಯಾಯ ಇಲ್ಲ. ಕುಂಭಕರ್ಣ ಪರ್ಫೆಕ್ಟ್, ತಿಂತಾನ ಮಲ್ಕೊತಾನೆ, ಅವನೇನು ಕೆಲಸ ಮಾಡಲ್ಲ, 10th ಕ್ಲಾಸು. ರಾವಣ PU, ಇವನು ಏನು ಮಾಡಬಾರ್ದು ಎಲ್ಲ ಕರ್ಮಗಳೆಲ್ಲ ಮಾಡ್ತಾನೆ, ಕೆಟ್ಟ ಕೆಲಸಗಳು. ವಿಭೀಷಣ ಡಿಗ್ರಿ, ಹನುಮಂತ ಪೋಸ್ಟ್ ಗ್ರ್ಯಾಜುಯೇಷನ್, ರಾಮ ಪೋಸ್ಟ್ ಗ್ರ್ಯಾಜುಯೇಷನ್, PhD. ಮತ್ತು ಯಾವ ಕ್ಲಾಸ್ ಸ್ಟೂಡೆಂಟ್ ಸರಿಯಾಗಿಲ್ಲ, ನಾವ್ಯಾಕೆ ಜಡ್ಜ್ ಮಾಡಬೇಕು ಇವರು ಇಂಥವನು ಅಂಥವನು ಅಂತ? ಇಟ್ ಈಸ್ ರಾಂಗ್. ಪತ್ರಿಜಿಯವರು ಅದಕ್ಕೆ ಒಂದೇ ವರ್ಡಲ್ಲಿ ಹೇಳ್ಬಿಟ್ರು, ನೋ ಜಡ್ಜ್ಮೆಂಟ್. ಗೊತ್ತವ್ರಿಗೆ ಎಲ್ಲರ ಒಳಗಿರೋ ಆತ್ಮ ಭಗವಂತ. ಅಭಿಮನ್ಯು ಸತ್ತೋದ್ರೆ ಕೃಷ್ಣ ಪರಮಾತ್ಮನಿಗೆ ದುಃಖ ಇಲ್ಲ, ದುರ್ಯೋಧನ ಸತ್ತೋದ್ರೆ ಆನಂದವಿಲ್ಲ. ಯಾಕೆ? ಅವ್ರಿಗೆ ಗೊತ್ತು ಇಬ್ಬರು ಒಳಗಿರೋ ಆತ್ಮ ದೇವರೇ. ಅವ್ರು ಏನೇನು ಕಲ್ತ್ಕೊಂಡಿದ್ದಾರೆ, ಇಬ್ಬರು ಸ್ವರ್ಗಲೋಕದಲ್ಲಿ ಆರಾಮಾಗಿದ್ದಾರೆ. ಸೊ ನಾನು ಎಷ್ಟೇ ಧ್ಯಾನ ಮಾಡಿದ್ರು, ನಾನು ಒಬ್ರನ್ನ ಜಡ್ಜ್ ಮಾಡಿ ನೀನು ಸರಿ ಮಾಡ್ತಾ ಇದೆಯಾ ತಪ್ಪು ಮಾಡ್ತಾ ಇದೆಯಾ ಅಂದರೆ ನನ್ನ ಆತ್ಮ ಉದ್ಧಾರ ಆಗೋದಿಲ್ಲ. ಇದು ಮನಸ್ಸು ಆಗಿರಬೇಕು, ಶೂನ್ಯವಾಗಿರಬೇಕು, ಯಾರನ್ನ ಇಟ್ಕೋಬಾರ್ದು. ಅದೇ ಕಷ್ಟ. ಕಸ ಹಾಕ್ಬಾರ್ದು, ಇನ್ನೊಬ್ಬರನ್ನ ಇಟ್ಕೊಳ್ಳೋದು ಕಸ. ಇದು ಎಂಟಿ ಇಡಬೇಕು. ಯಾರು ಹೇಗಿದ್ರೇನು ನಾವಿಲ್ಲಿ ಇಟ್ಕೊಂಡ್ರೆ ಅದು ನಮಗೆ ಅಶಾಂತಿ, ನಮಗೆ ಟೆನ್ಷನ್, ನಮ್ಮ ಆತ್ಮದ ಉದ್ಧಾರ ಆಗಲ್ಲ. ಸರಿ, ಇವಾಗ ಮನೆಯಲ್ಲಿ ಸ್ತ್ರೀ ಧ್ಯಾನ ಮಾಡ್ತಾಳೆ, ಅಹಿಂಸೆನೇ ಪರಮಧರ್ಮ ಅಂತ ಒಪ್ಕೊಂಡು ನಾನು ಕಂಪ್ಲೀಟಾಗಿ ಶಾಕಾಹಾರ ಆಗ್ತೀನಿ ಅಂತ ಅನ್ಕೊತಾಳೆ. ಆದರೆ ಮನೆಯಲ್ಲಿ ನಾನ್ ವೆಜ್ ಮಾಡೋ ಪರಿಸ್ಥಿತಿ ಬರುತ್ತೆ, ಅಥವಾ ಫೋರ್ಸ್ ಮಾಡ್ತಾರೆ ಮನೆಯಲ್ಲಿ. ಆವಾಗ ಅವಳು ಅದನ್ನು ಹೆಂಗೆ ನಿಭಾಯಿಸ್ಬೇಕು? ಅದಕ್ಕೆ ಸಂಕಲ್ಪ ಎಂಬುದು ಬ್ರಹ್ಮಾಸ್ತ್ರ. ಸಂಕಲ್ಪ ಇಟ್ಕೋಬೇಕು. ನನ್ನ ಕೈಯಿಂದ ಯಾರೇನು ತಗೊಂಡ್ರೇನು, ನನ್ನ ದೃಷ್ಟಿ ಬಿದ್ದರೇನು, ನನ್ನ ಶಬ್ದ ಕೇಳಿಸ್ಕೊಂಡ್ರೇನು, ನನ್ನ ಸ್ಪರ್ಶ ಆದರೇನು, ನನ್ನ ಅರ ಒಳಗೆ ಯಾರು ಪ್ರವೇಶವಾದರೇನು, ಪಂಚಭೂತಗಳನ್ನ ಯಾರು ಉಪಯೋಗಿಸ್ಕೊಂಡ್ರೆ ಎಲ್ಲರೂ ಸಸ್ಯಾಹಾರಿಗಳಾಗಬೇಕು, ಎಲ್ಲರೂ ಧ್ಯಾನ ಯೋಗಿಗಳಾಗಬೇಕು, ಗುರುಗಳ ಪತ್ರಿಸಾರ ಸಂಕಲ್ಪಕ್ಕೆ ಉಪಯೋಗ ಆಗಬೇಕು. ಎಲ್ಲರಿಗಾಗಿ ನಾವು ಯಾವಾಗ ಸಂಕಲ್ಪ ಮಾಡ್ತೀವೋ ಮನೆಯವರು ಬದಲಾವಣೆ ಆಗ್ತಾರೆ ಸುಲಭವಾಗಿ. ಯಾಕೆ? ನಾವು ಜಗತ್ತು ಕಲ್ಯಾಣಕ್ಕೆ ಬೇಡ್ಕೊತಾ ಇದ್ದೀವಿ, ಆ ಜಗತ್ತಲ್ಲಿ ನಮ್ಮ ಮನೆಯವರೊಬ್ಬರು. ಹೀಗೆ ಸಂಕಲ್ಪ ಇಟ್ಕೊಂಡು ನಾವು ಬ್ರಹ್ಮಾಸ್ತ್ರ ಬಿಟ್ಟು ನೋಡಬೇಕು. ನಾನು ಒಂದು ಸರ್ತಿ ಒಂದು ಹಳ್ಳಿಗೆ ಹೋಗಿದ್ದೆ, ಜಾನಪಾಡು ಅಂತ. 108 ದಿನ 108 ಮಾಸ್ಟರ್ಸ್ ಕ್ಲಾಸು. ಸಾಯಂಕಾಲ 6ವರೆಗೆ ಹಳ್ಳಿಯವರೆಲ್ಲರೂ ಸೇರ್ತಾರೆ, 300-400 ಜನ ಸೇರ್ತಾರೆ. 64ನೇ ದಿನ ನನ್ನ ಕ್ಲಾಸ್ ಇತ್ತು. ಸತ್ಯವತ್ ಅಂತ ಒಬ್ಬರು ಮೇಡಮ್ ಇದ್ದಾರೆ ಅಲ್ಲಿ. ನಾನು ಹೋದೆ, ಕ್ಲಾಸ್ ಮುಗೀತು. 8 ಗಂಟೆ ರಾತ್ರಿ ಅವ್ರ ಮನೆಗೆ ಹೋಗಿ ಕುರ್ಚಿ ಮೇಲೆ ಕೂತ್ಕೊಂಡಿದ್ದೆ. ಅವ್ರ ತಂದೆ 70 years ಓಲ್ಡ್ ಬಂದರು. ಸರ್, ಇವತ್ತಿನಿಂದ ನಾನು ಕುಡಿಯಲ್ಲ, ಮಾಂಸ ತಿನ್ನಲ್ಲ, ನಾನು ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಂಡು ಧ್ಯಾನ ಮಾಡ್ತಾಯಿದ್ದಾರೆ. ಆ ಸತ್ಯವತಿ ಮೇಡಮು ಹೀಗೆ ನೋಡ್ತಾ ಇದ್ದೆ, ಏನು ಮೇಡಮ್ ನಿನ್ನೆವರೆಗೆ 65 ಮಾಸ್ಟರ್ಸ್ ಬಂದು ಸರ್, ಎಲ್ಲರೂ ನಾನು ಎಲ್ಲರಿಗೂ ಹೇಳಿದೆ, ನಮ್ಮ ತಂದೆಗೆ ಹೇಳ್ರಿ, ಇವರು ಏನು ಕೇಳಿಸ್ಕೊಳ್ಳಿಲ್ಲ ಸರ್, ನೀವು ಏನು ಹೇಳಿಲ್ಲ, ಅವರೇ ಬಿಟ್ಟು ಕೂತ್ಕೊಂಡಿದ್ದಾರೆ ಅಂದರೆ ಆವಾಗ ಅರ್ಥ ಆಯಿತು, ಬ್ರಹ್ಮಾಸ್ತ್ರ ಬಿಟ್ಟಿದ್ನಲ್ಲ, ಅದು ವರ್ಕೌಟ್ ಆಗ್ತಾ ಇದೆ. ಒಂದು ಕಡೆ ಹೆಣ್ಮಕ್ಳು ಈ ಥರ ಸಿನ್ಸಿಯರ್ ಆಗಿ ಮನೇಲೆಲ್ಲ ಮಾಡಬಾರ್ದು. ಇನ್ನೂ ಕೆಲವೊಬ್ರು ಇರ್ತಾರೆ, ಓಕೆ ನಾನು ಬಿಟ್ಟಿದ್ದೀನಿ, ನನ್ನ ಮಕ್ಕಳು ತಿನ್ನಲಿ ಅಂತ ತಂದು ಕೊಡ್ತಾರೆ, ಅವ್ರಿಗೇನು ಪಾಪ ಬರಲ್ವಾ? ಮಕ್ಕಳಿಗೆ ಕೊಡಬಾರ್ದು, ಸ್ಟಾಪ್ ಮಾಡಬೇಕು. ಆ್ಯಕ್ಚುಲಿ ಮಾಂಸ ತಿನ್ನೋದಲ್ಲ, ಮಾಂಸ ಅಡುಗೆ ಮಾಡಬಾರ್ದು, ಅದು ಸರ್ವ್ ಮಾಡಬಾರ್ದು, ಅದಕ್ಕೆ ಯಾರಿಗೆ ದುಡ್ಡು ಖರ್ಚು ಮಾಡಬಾರ್ದು. ಮಾಂಸ ತಿನ್ಸೋಕ್ಕೆ ತಿನ್ಸೋಕ್ಕೆ ನಮ್ಮ ಮನೆಯಲ್ಲಿ ತಿನ್ಸಲ್ಲ. ನೆಂಟರು ಬಂದರು,
ಹೋಟ್ಲಲ್ಲಿ ಅವ್ರಿಗೆ ತಿನ್ನಿಸಿದ್ದೀವಿ, ದುಡ್ಡೇ ಯಾರ್ದು, ನಿಂದೆ ಅಲ್ಲ. ನಿನ್ನ ಕರ್ಮ ಅನುಭವಿಸಬೇಕು, ಇದೆಲ್ಲ ಮಾಡಬಾರ್ದು. ಓಕೆ. ಅಹಿಂಸೋ ಪರಮೋ ಧರ್ಮ. ನೀನು ಧ್ಯಾನ ಮಾಡ್ತೀಯೋ ಬಿಡ್ತೀಯೋ, ಇದು ಕೇವಲ ಸ್ವಧರ್ಮನೇ, ಇದು ಪರಮಧರ್ಮ. ಧರ್ಮೋ ರಕ್ಷಿತ ಅಂದರೆ ಈ ಪರಮಧರ್ಮ ನಿಭಾಯಿಸಿಲ್ಲ ಅಂದರೆ ಇನ್ನು ಎಲ್ಲಿ ಧರ್ಮ ಇದೆ? ಆ್ಯಂಡ್ ಕಷ್ಟ ತಡಿಲಾರ್ದೆ, ಹಿಂಸೆ ತಡಿಲಾರ್ದೆ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡು ಟ್ರೈ ಮಾಡ್ತಾರೆ ಹೆಣ್ಮಕ್ಳು, ಯಾಕಂದರೆ ಅವ್ರಿಗೆ ಯಾವ ಸಪೋರ್ಟ್ ಇರೋದಿಲ್ಲ. ಸೂಯಿಸೈಡ್ ಎಂಬುದು ಅಂತ ಅಲ್ಲ. ಎಲ್ಲರೂ ಅನ್ಕೊತಾರೆ ದಿಸ್ ಇಸ್ ಎಂಡ್. ಏನೋ ಒಂದು ಪ್ರಾಬ್ಲಮ್ ಬಂತು, ಸೂಯಿಸೈಡ್ ಮಾಡಿಕೊಂಡ್ರೆ ಏನಾಗುತ್ತೆ, ಮತ್ತೆ ಆ ಪ್ರಾಬ್ಲಮ್ನ ಫೇಸ್ ಮಾಡಲಿಕ್ಕೆ ಜನ್ಮ ತಗೋಬೇಕು ವಿತ್ ಪೆನಾಲ್ಟಿ. ಸೂಯಿಸೈಡ್ ಏನಂತಾರ, ಆತ್ಮಹತ್ಯೆ ಅಂತಾರೆ. ಮಾನವನ ಹತ್ಯೆ ಮಾಡಿದ್ರೇ ಎಷ್ಟೋ ಪಾಪ. ಆತ್ಮ ಅಂದರೆ ಯಾರು? ದೇವರಲ್ಲ. ದೇವರ ಹತ್ಯೆ ಮಾಡಿದರೆ ಪಾಪ ಇಲ್ವಾ? ಆ ಪದದಲ್ಲೇ ಇದೆ ಜ್ಞಾನ. ಆತ್ಮ ಹತ್ಯೆ ಅಂದರೆ ಆತ್ಮ ಏನೋ ಕಳ್ತ್ಕೊಳ್ಳೋಕೆ ಬಂದಿದ್ದು, ನೀನು ಅಡ್ಡ ಬಂದು, ಅದಕ್ಕೆ ಇದು ಮಹಾಪಾಪ. ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಎಷ್ಟು ನರಕ ಆತ್ಮಗೆ ಗೊತ್ತಿಲ್ಲ. ಅತಲ ವಿತಲ ಕುತಲ ರಸಾತಲ ಮಹಾತಲ ಪಾತಾಳ ಅಂತ ಕೆಳಗಿನ ಲೋಕಗಳಿದಾವ. ಆ ಲೋಕಗಳು ಹೇಗಿರ್ತಾವಂದರೆ ಎಲ್ಲ ರಾಕ್ಷಸರೇ, ಒಬ್ರಿಗೊಬ್ರು ತೊಂದರೆ ಕೊಡೋರು, ದುಃಖ ಕೊಡೋರೆ. ಭೂಮಿಗಿಂತ ಇನ್ನು ಭೂಲೋಕ ಪರವಾಗಿಲ್ಲ, ಕೆಳಗಿನ ಲೋಕ ನರಕ ಕೂಪಗಳು ಅಂತಾರ. ಆತ್ಮದ ಮತ್ತೆ ಜನ್ಮ ತಗೋಬೇಕು, ಆತ್ಮ ಮತ್ತೆ ಉದ್ಧಾರ ಆಗಬೇಕಂದ್ರೆ ಸುಲಭವಲ್ಲ ಆತ್ಮಹತ್ಯೆ ಮಾಡಿಕೊಂಡ್ರೆ. ಅದಕ್ಕೆ ಜ್ಞಾನವಿರಬೇಕು. ಜ್ಞಾನವಿದ್ದರೆ ಮೊದಲು ಇದು ಪಾಪ ನಾವು ಮಾಡಬಾರ್ದಂತ ಒಪ್ಪಿಕೊತಾರೆ. ಆಮೇಲೆ ಧ್ಯಾನ ಮಾಡಿದರೆ ಆ ಜ್ಞಾನದಿಂದ ಸ್ವೀಕಾರ ಮಾಡ್ತಾರೆ. ಎಲ್ಲದಕ್ಕೆ ಮಾರ್ಗ ಓನ್ಲಿ ಒನ್, ಮೆಡಿಟೇಷನ್. ಎಷ್ಟು ಕೇಳಿಸ್ಕೊಂಡ್ರೆ ನಾನು ಹೇಳಿದ್ದು, ಧ್ಯಾನ ಮಾಡಲಿಲ್ಲ ಅಂದರೆ ಏನೂ ಲಾಭವಿಲ್ಲ. ಧ್ಯಾನ ಮಾಡಿದ್ದರೆ ಈ ಆಕ್ಸೆಪ್ಟೆನ್ಸ್, ಇವೆಲ್ಲ ಗುಣಗಳು ಬಂದ್ಬಿಡ್ತವೆ. ಇವಾಗ ಹೆಣ್ಮಕ್ಳೇ ವಯಸ್ಸಾದವ್ರು ಇರ್ತಾರೆ ತುಂಬ. ಅವರು ತುಂಬ ಜನನ ಮಾತಾಡಿಸಿದಾಗ ಅವ್ರ ಬಾಯಲ್ಲಿ ಸಾಕಪ್ಪ ಈ ಜೀವನ, ನನ್ನ ದೇವ್ರು ನಾನು ಯಾವಾಗ ಕರ್ಕೊಂತಾನೋ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಒಂದು ಕೈಂಡ್ ಆಫ್ ಸುಸೈಡ್ ಅಲ್ವಾ ಸರ್? ಆ್ಯಕ್ಚುಲಿ ನಾನು ಯಾವಾಗ ಹೋಗ್ತೀನಿ ದೇಹ ಬಿಟ್ಟು ಅಂತ ಅನ್ಕೋಬಾರ್ದು. ಆತ್ಮ ಏನೋ ಕಲ್ತ್ಕೊಳ್ಳೋಕೆ ಬಂದಿದೆ. ಆತ್ಮ ಯಾವಾಗ ಕೆಲಸ ಮುಗಿಯುತ್ತೆ ಅದೇ ಡಿಸೈಡ್ ಮಾಡ್ಕೊಳ್ಳು. ನೀನು ಅನ್ಕೊಂಡ್ರೆ ಏನು, ನಿನಗೆ ಮರಣ ಬರಲ್ಲ. ಬರುತ್ತೆ? ಅದೇನು ಬರಲ್ಲ. ಯಾರಿಗೆ ಬರುತ್ತೆ ಇಚ್ಛಾ ಮರಣ? ಯಾರಿಗೆ? ಯೋಗಿಗಳಿಗೆ. ಪತ್ರಿ ಸಾರು ಜುಲೈ 23rd, ನಾನು 22nd ರಾಜಮಂಡ್ರಿಯಲ್ಲಿದೆ. ಎಲ್ಲರೂ ಸಾರ್ ಕರೀತಾ ಇದ್ದಾರೆ. ಎಲ್ಲರೂ ಅಂದರೆ ಸಾರ್ ಗೊತ್ತು 24th ನಾನು ಈವ್ನಿಂಗು ದೇಹ ಬಿಡಬೇಕು ಅಂತ. ಎಲ್ಲ ಕರೆದ್ರು. ಅವ್ರದ್ದು ಇಚ್ಛಾ ಮರಣ ಅಂತ ಯಾರಿಗೂ ಗೊತ್ತಿಲ್ಲ. ಹೌದಾ? ಮರಣ ಯಾವಾಗಂದರೆ ಅವಾಗ ಬರುತ್ತೆ, ಅವ್ರಿಗೆ ಆಯಿತು. ನಮ್ಮ ಪತ್ರಿ ಸಾರ್ ಗುರುಗಳು ಸದಾನಂದ ಯೋಗಿ ನಾನು ಈ ದಿನ ಈ ಸಮಯಕ್ಕೆ ಪ್ರಾಣ ಬಿಡ್ತೀನಿ ಅಂದರು. ಎಲ್ಲ ಸೇರಿದಾರ, ಎಲ್ಲ ಸಮಾಧಿಗೆ ಎಲ್ಲ ರೆಡಿ ಮಾಡಿದಾರ. ಏನು ಸ್ವಾಮಿ ನಿಮ್ಮ ಟೈಮ್ ಆಯಿತು, ನೀವು ಹೋಗ್ಬೋದು ಅಂದರು ಪತ್ರಿ ಸರ್. ಯಾವ ಗುರುಗಳನ್ನ ಹೇಳ್ತಾರೆ, ಇನ್ನು ಯಾಕಪ್ಪ ಹೋಗಿದ್ದಾರಂತ ಅಳ್ತಾ ಇರ್ತಾರೆ. ಆದರೆ ಪತ್ರಿ ಸರ್ ಆಗಲ್ಲ, ನಿಮ್ಮ ಟೈಮ್ ಆಗಿದೆ ಸ್ವಾಮಿ, ನೀವು ದೇಹ ಬಿಟ್ಟರೆ ನಾವು ನಮ್ಮ ಕೆಲಸ ಮಾಡ್ಕೊತೀವಿ ಅಂತ ದೇಹ ಬಿಟ್ಟರು ಅವರು. ಸೊ ಇಚ್ಛಾ ಮರಣ ಬೇಕಂದ್ರೇನು ಧ್ಯಾನ ಮಾರ್ಗ ಇಲ್ಲ. ಸ್ವೀಕಾರ ಮಾಡಿ ಆನಂದವಾಗಿ ಜೀವನ ಮಾಡಬೇಕಂದ್ರೂ ಧ್ಯಾನನೇ ಮಾರ್ಗ. ಸಂಸಾರದಲ್ಲೂ ಇದ್ಕೊಂಡು ಚೆನ್ನಾಗಿರ್ಬೇಕಂದ್ರೂ ಧ್ಯಾನ ಮಾರ್ಗ. ಎವ್ರಿಥಿಂಗ್ ಫಾರ್ ಆಲ್ ಪ್ರಾಬ್ಲಮ್ಸ್ ಓನ್ಲಿ ಒನ್ ಸೊಲ್ಯೂಷನ್. ರಿಗರಸ್ ಮೆಡಿಟೇಷನ್. ಧ್ಯಾನವೇ ಕಲ್ಪವೃಕ್ಷ, ಧ್ಯಾನವೇ ಕಾಮಧೇನು, ಧ್ಯಾನವೇ ವಜ್ರಾಯುಧ, ಧ್ಯಾನವೇ ಅಲ್ಲಾವುದ್ದೀನ್ ಅದ್ಭುತ ದೀಪ, ಧ್ಯಾನವೇ ಚಿಂತಾಮಣಿ, ಎಲ್ಲ ಧ್ಯಾನವೇ. ಅಕ್ಷಯ ಪಾತ್ರ ಧ್ಯಾನವೇ. ಓಕೆ. ಮತ್ತು ಇವಾಗ ಹೊಸದಾಗಿ ಧ್ಯಾನ ಇವಿಷ್ಟೆಲ್ಲ ಕೇಳಿ ತುಂಬ ಜನಕ್ಕೆ ಅನ್ಸುತ್ತೆ, ಓಕೆ ಅಪ್ಪ ನಾನು ಇವತ್ತಿಂದ ಧ್ಯಾನ ಶುರು ಮಾಡೋಣ ಅಂತ. ಹೆಂಗೆ ಶುರು ಮಾಡ್ಬೋದು? ಧ್ಯಾನ ಮಾಡಬೇಕಂದ್ರೆ PMC ಚಾನಲಲ್ಲಿ ಅದ್ಭುತವಾಗಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಹೌ ಟು ಡೂ ಮೆಡಿಟೇಷನ್,
ಇದು ಭಾಳ ಸುಲಭ, ಏನು ಕಷ್ಟ ಇಲ್ಲ. ದುಡ್ಡು ಖರ್ಚಾಗೋದಿಲ್ಲ. ಅದು ನಮ್ಮ ಗುರುಗಳು ಎಂಥ ಆಸನ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ ಸುಖ ಆಸನ. ಯಾವ ಆಸನ? ಸುಖ ಆಸನ. ಸುಖ ಆಸನ. ನೀನು ಯಾಗನೂ ಕೂತ್ಕೋ, ಕುರ್ಜಿ ಮೇಲೆ ಕೂತ್ಕೋ, ಬೆಡ್ ಮೇಲೆ ಸಾಸ್ಕೊಂಡು ಕೂತ್ಕೋ, ನೋ ಪ್ರಾಬ್ಲಮ್. ನಿಮ್ಮ ದೇಹ ಹೇಗನ್ನೇ ಇರಲಿ, ಸ್ಟ್ರೈಟ್ ಕೂತ್ಕೋಬೇಕು ಅನ್ನೋದು ಇಸ್ ನೋ ರೂಲ್. ಓಕೆ. ಕಣ್ಣು ಮುಚ್ಕೊಳ್ಳೋದು, ಬೆರಳು ಜೋಡಿಸ್ಕೊಳ್ಳೋದು, ಪಾದ ಜೋಡಿಸ್ಕೊಳ್ಳೋದು ಎಲ್ಲ ಮಾಡಿಸ್ಕೋಬೇಕು. ಏನನ್ನ ಕಾಣಿಸ್ತಾ ಅದನ್ನು ಗಮನಿಸಬೇಕು. ಯೋಚನೆ ಬಂದರೆ ಉಸಿರಾಟ ಕಡೆ ಗಮನ ಮಾಡಬೇಕು. ನ್ಯಾಚುರಲ್ ಇನ್ಹೇಲಿಂಗ್ ಆ್ಯಂಡ್ ಎಕ್ಸೇಲಿಂಗ್ ಬ್ರೆತ್. ಆ ಸ್ಪರ್ಶನ ಗಮನಿಸಬೇಕು, ನಾವು ತಗೋಬಾರ್ದು, ಬಿಡಬಾರ್ದು. ಇಟ್ ಈಸ್ ನಾಟ್ ನ್ಯಾಚುರಲ್. ಸಹಜವಾದ ಉಸಿರಾಟ ಕಡೆ ಗಮನ ಅಂದರೆ ನ್ಯಾಚುರಲ್ ಬ್ರೆತ್, ಅದನ್ನು ಗಮನಿಸಬೇಕು. ಸೊ ಎಷ್ಟೊತ್ತು ಮಾಡಬೇಕು ಡೈಲಿ? ಮಿನಿಮಮ್ ನಮ್ಮ ಏಜ್ ಎಷ್ಟು ಅಷ್ಟು ನಿಮಿಷ ಮಾಡಬೇಕು. ಪ್ರಾಬ್ಲಮ್ ಎಷ್ಟಿದ್ರೆ ಹೇಳಿದ್ನಲ್ಲ, 1 ಟ್ಯಾಬ್ಲೆಟ್ಗೆ 1 ತಾಸು ಧ್ಯಾನ, 4 ಟ್ಯಾಬ್ಲೆಟ್ಗೆ 4 ತಾಸು ಧ್ಯಾನ, 8 ಟ್ಯಾಬ್ಲೆಟ್ಗೆ 8 ತಾಸು ಧ್ಯಾನ. ಥ್ಯಾಂಕ್ ಯು ಸರ್. ಇಷ್ಟು ಅದ್ಭುತವಾದ ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರಿ. ಖಂಡಿತವಾಗ್ಲೂ ಇದು ಎಷ್ಟೋ ಮಹಿಳೆಯರಿಗೆ ಸ್ಫೂರ್ತಿ ಆಗುತ್ತೆ ಅಂತ ನನಗೆ ಭರವಸೆ ಇದೆ. ಕೊನೆಯದಾಗಿ ಮಹಿಳೆಗೆ ನಿಮ್ಮ ಮೆಸೇಜ್ ಏನು? ಇಷ್ಟುವರೆಗೆ ಹೇಳಿದ್ದೆಲ್ಲ ಮಹಿಳೆಗೆ. ಆದರೆ ಮಹಿಳೆಯರು ಚಿಕ್ಕ ಮಕ್ಕಳಿರೋರು ಇರ್ತಾರೆ, ಅವರು ಅಟ್ಲೀಸ್ಟ್ ಮಿನಿಮಮ್ ಏಜು ಕಂಪಲ್ಸರಿ ಧ್ಯಾನ ಮಾಡಲೇಬೇಕು. ಮಕ್ಕಳಿರ್ತಾರೆ, ಧರ್ಮ ಇರುತ್ತೆ. ಇನ್ನೊಂದು, ಮಹಿಳೆಯರು ಮಕ್ಕಳನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಮಕ್ಕಳನ್ನ ಹೊಡೆಯೋದು, ಅವ್ರಿಗೆ ದುಃಖ ಕೊಡೋದು ಮಹಾಪಾಪ. ದೇವರಿಗೆ ದುಃಖ ಕೊಡಬಾರ್ದು. ಆ ತಾಳ್ಮೆ ಇಟ್ಕೋಬೇಕು. ಆಮೇಲೆ ಮೆಡಿಟೇಷನ್ ಪ್ರೋಗ್ರಾಮ್ಸ್ಗೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು. ಅವ್ರಿಗೆ ದುಃಖ ಕೊಡಬಾರ್ದು. ಅದು ಪಾಪ ಆಗತ್ತೆ, ಅದು ಪುಣ್ಯ ಬರಲ್ಲ ಅವ್ರಿಗೆ. ಅದೆಲ್ಲ ಮಾಡಬಾರ್ದು. ಮಕ್ಕಳಿಗೆ ಏನು ಬೇಕು, ಅವ್ರಿಗೆ ಹೇಗಿರಬೇಕು ಅಲ್ಲಿ ಅನುಕೂಲ ಮಾಡಿದರೆ ಆ ತಾಯಂದ್ರಿಗೆ ಉದ್ಧಾರ ಆಗ್ತಾರೆ. ಇಲ್ಲಾಂದರೆ ಆಗಲ್ಲ. ಮಕ್ಕಳು ಚೆನ್ನಾಗಿ ನೋಡ್ಕೋಬೇಕು. ಇನ್ನೊಂದು, ತಾಯಿಗೆ ಮಕ್ಕಳಿಗೆ ಭಾಳ ಕನೆಕ್ಷನ್ ಇರುತ್ತೆ. ಏನನ್ನು ಅನಾರೋಗ್ಯ ಬಂದರೆ ಆ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ತೊಡೆ ಮೇಲೆ ಹಾಕ್ಕೊಂಡು ಧ್ಯಾನ ಮಾಡಿದರೆ ಆ ಕಾಯಿಲೆ ಹೋಗ್ಬಿಡುತ್ತೆ. ಅವ್ರಿಗೆ ಏನನ್ನು ಒಳಗೆ ತೊಂದರೆ ಇದ್ದರೆ ಅವ್ರಿಗೆ ಹೇಳ್ಕೊಳ್ಳೋಕ್ಕಿಲ್ಲ. ಚಿಕ್ಕ ಮಕ್ಕಳು ನಿಜ, ಎಂಥ ತೊಂದರೆ ಇದ್ರೇನು, ದುಃಖ ಇದ್ರೇನು ಅದು ತೊಡೆ ಮೇಲೆ ಹಾಕ್ಕೊಂಡು, ಮಕ್ಕಳು ಮಲ್ಕೊಂಡಾಗ ತೊಡೆ ಮೇಲೆ ಹಾಕ್ಕೊಂಡು ಧ್ಯಾನ ಮಾಡಿದರೆ ಏನಾಗತ್ತೆ, ಅವ್ರು ಆಸ್ಟ್ರಲ್ ಟ್ರಾವೆಲ್ ಮಾಡ್ತಾರಲ್ಲ, ಇವರು ಕರ್ಕೊಂಡು ಹೋಗ್ತಾರೆ. ವೆರಿ ಟ್ರೂ ಸರ್. ಎನರ್ಜಿನೂ ಅವ್ರಿಗೆ ತುಂಬಿಕೊಳ್ಳುತ್ತೆ. ಡಬಲ್ ಬೆನಿಫಿಟ್ ಆಗುತ್ತೆ. ಗರ್ಭವತಿ ಇರೋವಾಗೇ ಧ್ಯಾನ ಮಾಡಿ ಮ್ಯೂಸಿಕ್ ಕೇಳಿಸ್ಕೊಂತ ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡು ಆ ಜ್ಞಾನವೆಲ್ಲ ಗರ್ಭದ ಒಳಗೆ ಮಗುವಿಗೆ ಸೇರುತ್ತೆ. ತಾಯಂದ್ರಿಗೆ ಎಲ್ಲಿಂದ ಕನೆಕ್ಷನ್ ಮಗುವ ಗರ್ಭದ ಒಳಗಿರುವಾಗೆ. ಅಲ್ಲಿಂದನೇ ನಾವು ಬಿಫೋರ್ ಪ್ರೆಗ್ನೆನ್ಸಿ ಪೂರ್ವ ಗರ್ಭ ಸಂಸ್ಕಾರ ಅಂತ ಒಬ್ಬರು ಮೇಡಮ್ಗೆ ಸಬ್ಜೆಕ್ಟ್ ಬಂದಿದೆ, ಅಹಮದಾಬಾದ್, ಶುಭಾ ಹೆಗ್ಡೆ ಅಂತ. ಅಂದರೆ ಗರ್ಭ ಆಗ್ಲಿಕ್ಕೆ ಮುಂದೆ ಬಿಫೋರ್ ಪ್ರೆಗ್ನೆನ್ಸಿನೇ ಅವರೆಲ್ಲ ಸಂಸ್ಕಾರ ಮಾಡ್ಕೋಬೇಕು. ಅವ್ರು ಹೇಗಿರಬೇಕು, ಮನಸ್ಸು ಹೇಗಿರಬೇಕು, ಆ ಸ್ಪಿರಿಚುವಲ್ ಜರ್ನಿಯಲ್ಲಿ ಇರಬೇಕು. ಗರ್ಭ ಧಾರಣೆ ಆದಮೇಲೇನೂ ಅದು ಕಂಟಿನ್ಯೂ ಮಾಡಬೇಕು. ಮಕ್ಕಳು ಹುಟ್ಟಿದ ಮೇಲೇನೂ ಅವರು ಒಂದು ವಯಸ್ಸು ಬರೋವರೆಗೆ ತಾಯಿ ಧರ್ಮ. ಇದು ಮಹಿಳೆಯರದು ಒಂದು ದೊಡ್ಡ ಭಾಗ್ಯ. ಒಬ್ಬ ಭಗವಂತಗೆ ಜನ್ಮ ಕೊಡೋಕ್ಕೆ, ಭಗವಂತನಿಗೆ, ಆ ಭಗವಂತನ ಉದ್ಧಾರಕ್ಕೆ ಅಂಥ ಅದ್ಭುತವಾದ ಜನ್ಮ ಮಹಿಳೆಯರ ಜನ್ಮ. ಸೊ ಧ್ಯಾನ ಧರ್ಮ ಎಷ್ಟು ಮುಖ್ಯನೋ ಅದೇ ರೀತಿಯಾಗಿ ಕುಟುಂಬ ಧರ್ಮನೂ ಅಷ್ಟೇ ಮುಖ್ಯ. ಸೊ ಅದಕ್ಕೆ ಪತ್ರಿಜಿಯವರು ನಮಗೆ ಹೇಳ್ಕೊಟ್ಟಿದ್ದೆ ಮಧ್ಯ ಮಾರ್ಗ ಅಲ್ವಾ. ಸೊ ಈ ಸಂಸಾರದಲ್ಲೇ ಇದ್ಕೊಂಡೇ ಧ್ಯಾನ ಮಾರ್ಗದಲ್ಲಿ ಮುಂದುವರಿಯೋದೇ ನಮ್ಮೆಲ್ಲರ ಗುರಿ ಅಂತ ಹೇಳ್ತಾ, ಇದು ಇವತ್ತಿನ ಎಪಿಸೋಡ್. ಸ್ನೇಹಿತರೆ, ನೀವು PMC ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಯಾರ್ಯಾರಿಗೆ ಸಹಾಯವಾಗುತ್ತೋ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟೊತ್ತು ಅದ್ಭುತವಾದ ಜ್ಞಾನವನ್ನು ನಮಗೆಲ್ಲರಿಗೂ ತಿಳಿಸ್ಕೊಟ್ಟ ಬ್ರಹ್ಮರ್ಷಿ ಪ್ರೇಮ್ನಾಥ್ ಸರ್ಗೆ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು ತಿಳಿಸೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಟು ಎವ್ರಿಬಡಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.